ಆತ್ಮೀಯ ವಿದ್ಯಾರ್ಥಿಗಳಿಗೆ ದ್ವಿತೀಯ ಪಾಠದ 5ನೇ ಭಾಗಕ್ಕೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಚಾಪ್ಟರ್ 2, ದ ಸ್ಟೋರಿ ಆಫ್ ದ ಇವಲ್ಯೂಷನ್ ಆಫ್ ಮ್ಯಾನ್. ಈ ಪಾಠದ 1ನೇ ಭಾಗದಲ್ಲಿ ಭೂಮಿ ಉತ್ಪನ್ನಗೊಂಡಂತಹ ಬಗೆ, ಭೂಮಿಯಲ್ಲಿ ವಿವಿಧ ಭೂಸ್ವರೂಪಗಳು, ಮೋಡ, ಮಳೆ, ಗಾಳಿ, ಸಮುದ್ರಗಳ ತಳ ಉತ್ಪಾದನೆಯಾದಂತಹ ಬಗೆಯನ್ನು ನೋಡಿದ್ದೀವಿ. 2ನೇ ಭಾಗದಲ್ಲಿ ಹೈಡ್ರೋಜನ್ ಮತ್ತು ಕಾರ್ಬನ್ಗಳ ಸಮ್ಮಿಲನದಿಂದ ಜೀವಿಯೊಂದು ಸೃಷ್ಟಿಯಾದದನ್ನು ಅಭ್ಯಾಸ ಮಾಡಿದ್ದೀವಿ. ಹಾಗೂ ಹೊಮಿನೈಡೆ ಮೇಲು ಕುಟುಂಬದ ಆ ವಂಶ ವೃಕ್ಷವನ್ನ ಅಭ್ಯಾಸ ಮಾಡಿದ್ದೀವಿ. ಡಾರ್ವಿನನ ವಿಕಾಸವಾದ ಸಿದ್ಧಾಂತವನ್ನು ತಿಳ್ಕೊಂಡಿದ್ದೀವಿ. ಆನಂತರ 3ನೇ ಭಾಗಕ್ಕೆ ಬಂದಾಗ ಮಾನವನ ಜೀವನದ ಮೇಲೆ, ಮಾನವನ ವಿಕಸನದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳನ್ನ ಅಧ್ಯಯನ ಮಾಡಿದ್ದೀವಿ. ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇನ್ ಹ್ಯೂಮನ್ ಎವಲ್ಯೂಷನ್ ನಲ್ಲಿ ಕ್ಲೈಮೇಟ್ ಚೇಂಜ್, ವಾಯುಗುಣದ ಬದಲಾವಣೆ ಹೇಗೆ ಪ್ರಭಾವವನ್ನು ಬೀರಿತ್ತು, ಗ್ರೋತ್ ಇನ್ ಬ್ರೈನ್ ಸೈಜ್, ಮೆದುಳಿನ ಗಾತ್ರದ ವೃದ್ಧಿಯಿಂದಾದಂತಹ ಬದಲಾವಣೆಗಳು ಯಾವ್ಯಾವುದು, ಫುಡ್ ಅಂಡ್ ಶೆಲ್ಟರ್, ಆಹಾರ ಮತ್ತು ಆಶ್ರಯ ತಾಣಗಳು ಹೇಗೆ ಮಾನವನ ವಿಕಸನದ ಮೇಲೆ ಪ್ರಭಾವ ಬೀರಿದ್ವು. ಆ ನಂತರದಲ್ಲಿ ನಾವು ಹಿಂದಿನ ಸರಣಿಯಲ್ಲಿ ಮತ್ತೆ 3 ಅಂಶಗಳನ್ನ ಅಭ್ಯಾಸ ಮಾಡಿದ್ವಿ. ಅದರಲ್ಲಿ ಬೈಪೆಡಾಲಿಸಂ, ದ್ವಿಪಾದ ಚಲನೆ, 2 ಕಾಲುಗಳಲ್ಲಿ ನಡೆಯುವುದು ಅಥವಾ ಓಡುವುದು, ಅದರಿಂದ ಮಾನವನ ವಿಕಾಸದ ಮೇಲೆ ಏನೆಲ್ಲ ಪರಿಣಾಮಗಳು ಉಂಟಾದವು. ಆ ನಂತರದ ಪಾಯಿಂಟ್ ಅಲ್ಲಿ ಟೂಲ್ ಮೇಕಿಂಗ್, ಆಯುಧಗಳ ತಯಾರಿಕೆ ಅಥವಾ ಉಪಕರಣಗಳ ತಯಾರಿಕೆಯಿಂದ ಮಾನವನ ಜೀವನ ಹೇಗೆ ಪ್ರಭಾವಿಸಲ್ಪಡ್ತು. ಹಾಗೂ ಕೊನೆಯಲ್ಲಿ ಭಾಷೆ, ಲ್ಯಾಂಗ್ವೇಜ್, ಅದು ಮಾನವನ ಜೀವನದಲ್ಲಿ ಯಾವೆಲ್ಲ ರೀತಿಯಿಂದ ಪ್ರಭಾವ ಬೀರ್ತು ಅನ್ನೋ ವಿಷಯಗಳನ್ನ ಹಿಂದಿನ ಸರಣಿಗಳಲ್ಲಿ ಅಭ್ಯಾಸ ಮಾಡಿದಿವಿ. ಇದು ಈ ಪಾಠದ ಕೊನೆಯ ಸರಣಿ. ಈ ಸರಣಿಯಲ್ಲಿ ನಾವು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇನ್ ಹ್ಯೂಮನ್ ಇವಲ್ಯೂಷನ್ ಈ ಭಾಗದಲ್ಲಿ ಡೊಮೆಸ್ಟಿಕೇಶನ್ ಆಫ್ ಅನಿಮಲ್ಸ್ ಅಂಡ್ ಕಮೆನ್ಸ್ಮೆಂಟ್ ಆಫ್ ಅಗ್ರಿಕಲ್ಚರ್, ದ ಪಾಯಿಂಟ್ ನಂಬರ್ 7, ಡೊಮೆಸ್ಟಿಕೇಶನ್ ಆಫ್ ಅನಿಮಲ್ಸ್ ಅಂಡ್ ಕಮೆನ್ಸ್ಮೆಂಟ್ ಆಫ್ ಅಗ್ರಿಕಲ್ಚರ್, ಇದರ ಜೊತೆಯಲ್ಲಿ ಆರ್ಟ್ ಹಾಗೂ 2 ಸಿದ್ಧಾಂತಗಳು, ಮಾನವನ ಉಗಮಕ್ಕೆ ಸಂಬಂಧಪಟ್ಟಂತಹ 2 ಸಿದ್ಧಾಂತಗಳು, ಸ್ಥಳಾಂತರ ಸಿದ್ಧಾಂತ ಅಥವಾ ಆಫ್ರಿಕಾ ಮೂಲ ಸಿದ್ಧಾಂತ, ಆಫ್ರಿಕನ್ ಒರಿಜಿನ್ ಥಿಯರಿ, ಹಾಗೂ ಇನ್ನೊಂದು ಪ್ರಾದೇಶಿಕ ಮುಂದುವರಿಕೆ ಸಿದ್ಧಾಂತ, ಇವುಗಳ ಬಗ್ಗೆ ಕೂಡ ಅಧ್ಯಯನವನ್ನ ಮಾಡಲಿಕ್ಕೆ ಇದ್ದೀವಿ. ಹಾಗಾದ್ರೆ ನಾವು ಆರಂಭಿಸೋಣ. ಮಾನವನ ವಿಕಸನದ ಮೇಲೆ ಪ್ರಭಾವ ಬೀರುವಂತಹ 7ನೇ ಅಂಶಕ್ಕೆ ಬರೋಣ. ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇನ್ ಹ್ಯೂಮನ್ ಎವಲ್ಯೂಷನ್, ಅದರಲ್ಲಿ ಪಾಯಿಂಟ್ ನಂಬರ್ 7, ಡೊಮೆಸ್ಟಿಕೇಶನ್ ಆಫ್ ಅನಿಮಲ್ಸ್ ಅಂಡ್ ಕಮೆನ್ಸ್ಮೆಂಟ್ ಆಫ್ ಅಗ್ರಿಕಲ್ಚರ್, ಪಶುಪಾಲನೆ ಮತ್ತು ಕೃಷಿ. ಈ ಅಂಶದೊಂದಿಗೆ ನಾವು ಈ ಸರಣಿಯನ್ನ ಆರಂಭಿಸೋಣ. ಕೃಷಿ ಹಾಗೂ ಪಶುಪಾಲನೆ, ಕೃಷಿ ಹಾಗೂ ಪಶುಪಾಲನೆ, ಪಾಯಿಂಟ್ ನಂಬರ್ 7, ಕೃಷಿ ಮತ್ತು ಪಶುಪಾಲನೆ, ಪಾಯಿಂಟ್ ನಂಬರ್ 7, ಡೊಮೆಸ್ಟಿಕೇಶನ್ ಆಫ್ ಅನಿಮಲ್ಸ್ ಅಂಡ್ ಕಮೆನ್ಸ್ಮೆಂಟ್ ಆಫ್ ಅಗ್ರಿಕಲ್ಚರ್. ಆರಂಭದಲ್ಲಿ ನಾವು ಪಶುಪಾಲನೆಯನ್ನ ಅಭ್ಯಾಸ ಮಾಡ್ತೀವಿ. ಮನುಷ್ಯ ಮೊದಲು ಆರಂಭಿಸಿದ್ದು ಪಶುಪಾಲನೆ ಮತ್ತು ಕೃಷಿ, ಇವುಗಳಲ್ಲಿ ಮೊದಲು ಆರಂಭಿಸಿದ್ದು ಆತ ಪಶುಪಾಲನೆಯನ್ನ. ಈ ಪಶುಪಾಲನೆ ಮಾನವನ ಜೀವನದ ಮೇಲೆ ಅನೇಕ ಪ್ರಭಾವವನ್ನ ಬೀರುತ್ತೆ. ಇದುವರೆಗೆ ನಾವು ನೋಡಿದೀವಿ ಮನುಷ್ಯ ಹೇಗಿದ್ದ ಅಂತಂದ್ರೆ ಆಹಾರಗಳಿಗೋಸ್ಕರ ಆತ ಪರದಾಡ್ತಾ ಇದ್ದ, ಆಹಾರಗಳನ್ನ ಸಂಗ್ರಹಿಸ್ತಾ ಇದ್ದ ಹಾಗೂ ಆಹಾರಕ್ಕಾಗಿ ಬಹುದೂರ ಕ್ರಮಿಸ್ತಾ ಇದ್ದ. ನಾವು ಆಹಾರ ಮತ್ತು ಆಶ್ರಯ ತಾಣಗಳ ಬಗ್ಗೆ ಅಧ್ಯಯನ ಮಾಡುವಾಗ ತಿಳ್ಕೊಂಡಿದೀವಿ ಹೇಗೆ ಹೊಮಿನಿಡ್ಸ್ಗಳು ಭೂಮಿಯಲ್ಲಿ ಬಹುದೂರ ಕ್ರಮಿಸಿದವು ಆಹಾರಕ್ಕಾಗಿ ಅಂತ. ಆರಂಭದಲ್ಲಿ ಪಶುಪಾಲನೆಯ ಪೂರ್ವದಲ್ಲಿ ಮನುಷ್ಯ ಏನಾಗಿದ್ದಾನೆ, ಆಹಾರವನ್ನ ಹುಡುಕಾಟ ಮಾಡುವುದರಲ್ಲಿ ನಿರತನಾಗಿದ್ದಾನೆ, ಆಹಾರದ ಸಂಗ್ರಾಹಕನಾಗಿದ್ದಾನೆ, ಆಹಾರವನ್ನ ಹುಡುಕಾಟ ಮಾಡುವುದರಲ್ಲಿ ತಲ್ಲೀನನಾಗಿದ್ದಾನೆ ಆರಂಭದ ಮಾನವ ಪ್ರಜಾತಿ. ಯಾವಾಗ ಪಶುಪಾಲನೆಯನ್ನ ಆರಂಭಿಸಿದ್ನೋ ಆಗ ಅವನಲ್ಲಿ ಒಂದು ಬದಲಾವಣೆ ಆಯಿತು. ಅವನು ಆಹಾರದ ಉತ್ಪಾದಕನಾದ. ನೋಡಿ, ಬಹಳ ಮಹತ್ವಪೂರ್ಣವಾದಂತಹ ಬದಲಾವಣೆ ಇದು. ಆಹಾರದ ಸಂಗ್ರಾಹಕ, ಆಹಾರಕ್ಕಾಗಿ ಅಲೆದಾಡ್ತಾ ಇದ್ದಂತಹ ಮನುಷ್ಯ ಪಶುಪಾಲನೆಯ ನಂತರ ಆಹಾರದ ಉತ್ಪಾದಕನಾದ. ಆಹಾರ ಪಶುಪಾಲನೆಯ ಜೊತೆಗೆ ಆಹಾರ ಅವನ ಸಂಗಡವೇ ಇರುವ ಹಾಗಾಯಿತು. ಇದು ಪಶುಪಾಲನೆಯ ಅತ್ಯಂತ ಪ್ರಮುಖವಾದಂತಹ ಬದಲಾವಣೆ, ವಿಕಸನದಲ್ಲಿ ಪ್ರಭಾವ ಬೀರಿದಂತಹ ಅಂಶ. ಡೊಮೆಸ್ಟಿಕೇಶನ್ ಆಫ್ ಅನಿಮಲ್ಸ್ ಫಾಲೋಡ್ ಬೈ ದ ಕಮೆನ್ಸ್ಮೆಂಟ್ ಆಫ್ ಅಗ್ರಿಕಲ್ಚರ್. ಪಶುಪಾಲನೆ ಹಾಗೂ ಕೃಷಿ ಒಂದಕ್ಕೊಂದು ಕೊಂಡಿಯ ರೀತಿಯಲ್ಲಿ ಬಂದದ್ದು. ಡೊಮೆಸ್ಟಿಕೇಶನ್ ಆಫ್ ಅನಿಮಲ್ಸ್ ಫಾಲೋಡ್ ಬೈ ದ ಕಮೆನ್ಸ್ಮೆಂಟ್ ಆಫ್ ಅಗ್ರಿಕಲ್ಚರ್. ಕೃಷಿ ಹಾಗೂ ಪಶುಪಾಲನೆ ಇವೆರಡು ಜೊತೆಯಲ್ಲಿಯೇ ಸಾಗಿ ಬಂದದ್ದು ಅನ್ನೋದನ್ನ ಕೂಡ ನಾವು ನೋಡ್ತೀವಿ.
the humans who were food gatherers, the humans who were food gatherers, ಆಹಾರಕ್ಕೋಸ್ಕರ ಪರದಾಡ್ತಾ ಇದ್ದಂತಹ ಮನುಷ್ಯ, ಆಹಾರವನ್ನ ಸಂಗ್ರಹಿಸುವುದಕ್ಕಾಗಿ ತಿರುಗಾಡ್ತಾ ಇದ್ದಂತಹ ಮನುಷ್ಯ, the humans who were food gatherers and hunters, ಮತ್ತೇನಾಗಿದ್ದ ಅವನು? ಆಹಾರದ ಸಂಗ್ರಾಹಕನ ಜೊತೆಗೆ ಬೇಟೆಗಾರನೂ ಆಗಿದ್ದ. ಆಹಾರದ ಸಂಗ್ರಹಣೆಯ ಜೊತೆಗೆ ಬೇಟೆಗಾರನಾಗಿದ್ದಂತಹ ಮನುಷ್ಯ ಈತ. The human who were food gatherers and hunters now became food growers or food producers. ಮನುಷ್ಯ ಏನಾಗಿದ್ದಾನೆ ಹೇಳಿ? ಆಹಾರದ ಉತ್ಪಾದಕನಾಗಿದ್ದಾನೆ. ಆಹಾರಕ್ಕಾಗಿ ಅಲದಾಡ್ತಾ ಇದ್ದ ಮನುಷ್ಯ ಆಹಾರದ ಉತ್ಪಾದಕನಾಗಿ ಬದಲಾದ ಪಶುಪಾಲನೆ ಮತ್ತು ಕೃಷಿಯಿಂದಾಗಿ. ಇದು ಬಹಳ ಮಹತ್ವದ ಒಂದು ಬದಲಾವಣೆ ಅಂತ ನಾವು ನೋಡ್ತೀವಿ. They were prepared to overcome the effects of the climate change like the ice age by adapting to domestication of animals and agriculture. ಆದ ಶೀತಯುಗದ ವಿಷಮ ಪರಿಸ್ಥಿತಿಯಿಂದಾಗಿ, ಶೀತಯುಗದಲ್ಲಿ ನಾವು ನೋಡಿದೀವಿ, in ice age it decreases the forests and increases the grasslands, deserts and plains. ಹಿಂದೆ ಅಭ್ಯಾಸ ಮಾಡಿದೀವಿ. ಆ ಐಸ್ ಏಜ್ ನಿಂದಾಗಿ ಪರಿಸ್ಥಿತಿ ಬದಲಾಗಿದೆ. ಆ ಬದಲಾದ ಪರಿಸ್ಥಿತಿಯಲ್ಲಿ ಆಹಾರವನ್ನ ಸಂಗ್ರಹಿಸುವುದು ಕಷ್ಟ ಆಯ್ತು. ಆಗ ಅವನು ರೂಢಿಸಿಕೊಳ್ತಾನೆ ಎರಡು ಹೊಸ ವಿಶೇಷತೆಗಳನ್ನ. ಅದರಲ್ಲಿ ಒಂದು ಪಶುಪಾಲನೆ ಹಾಗೂ ಇನ್ನೊಂದು ಕೃಷಿ. ವಾತಾವರಣಕ್ಕೆ ತಕ್ಕಂತೆ, ಬದಲಾದ ಪರಿಸ್ಥಿತಿಗೆ ತಕ್ಕಂತೆ ಹೊಂದಿಕೊಳ್ಳುವಂತಹ ಮಾನವನ ಈ ಅಭ್ಯಾಸ ಅವನ ಉಳಿವಿಗೆ ಕಾರಣ ಆಯಿತು. ಹಾಗೂ ಆ ಶೀತ ಪರಿಸ್ಥಿತಿಯಿಂದಾದಂತಹ ಲಾಭವನ್ನ ಅಥವಾ ಅದರಿಂದಾದಂತಹ ದುಷ್ಪರಿಣಾಮವನ್ನ ಮೆಟ್ಟಿ ನಿಲ್ಲದಕ್ಕೆ ಮನುಷ್ಯ ಪ್ರಯತ್ನಿಸ್ತಾನೆ. ಆಹಾರದ ಅಲೆದಾಟವನ್ನ ನಿಲ್ಲಿಸ್ತಾನೆ. ಪಶುಪಾಲನೆ ಮತ್ತು ಕೃಷಿಯ ಮೂಲಕ ಆಹಾರವನ್ನ ಉತ್ಪಾದಿಸ್ತಾನೆ. ಇದು ಅವನಲ್ಲಾದಂತಹ ಅತಿ ಪ್ರಮುಖವಾದ ಬದಲಾವಣೆ ಅಂತ ನೋಡ್ತೀವಿ. They had food in the form of domestic animals. ಅವರ ಆಹಾರ ಅವರ ಜೊತೆಗೆ ಇತ್ತು. ಯಾವ ಮೂಲಕವಾಗಿ ಅವರ ಆಹಾರ ಅವರ ಜೊತೆಗಿತ್ತು ಅಂತಂದ್ರೆ ಪಶುಪಾಲನೆಯಿಂದಾಗಿ ಆಹಾರ ಅವರ ಜೊತೆಗೆ ಇರುವ ಹಾಗಾಯಿತು. ಆಹಾರಕ್ಕಾಗಿ ಅಲೆದಾಟವನ್ನ ಈ ಪಶುಪಾಲನೆ ತಪ್ಪಿಸಿತು ಅಂತ ನಾವು ನೋಡ್ತೀವಿ. ಹಾಗಾದ್ರೆ ಮನುಷ್ಯ ಯಾವ ಪ್ರಾಣಿಯನ್ನ ಪ್ರಪ್ರಥಮ ಬಾರಿಗೆ ಸಾಕಿರಬಹುದು? ಇದನ್ನೇ ಸಾಕಿದ ಅಂತ ನಿರ್ದಿಷ್ಟವಾಗಿ ಹೇಳೋ ಹಾಗಿಲ್ಲ. ಆದ್ರೂ ಒಂದು ಅಂದಾಜು, ದ ಫಸ್ಟ್ ಅನಿಮಲ್ ಟು ಬಿ ಡೊಮೆಸ್ಟಿಕೇಟೆಡ್ ಈಸ್ ಜನರಲಿ ಬಿಲೀವ್ಡ್. ಸಾಮಾನ್ಯವಾದಂತಹ ನಂಬಿಕೆ ಏನು ಅಂತ ಕೇಳಿದ್ರೆ, ಬಹುಶಃ ಮನುಷ್ಯ ಪ್ರಪ್ರಥಮ ಬಾರಿಗೆ ನಾಯಿಯನ್ನ ಸಾಕಿದ. ಪ್ರಪ್ರಥಮ ಬಾರಿಗೆ ಮನುಷ್ಯ ಸಾಕಿದಂತಹ ಪ್ರಾಣಿ ನಾಯಿ ಅನ್ನುವಂತಹ ಒಂದು ಸಾಮಾನ್ಯ ನಂಬಿಕೆ ಇದೆ. ದ ಫಸ್ಟ್ ಅನಿಮಲ್ ಟು ಬಿ ಡೊಮೆಸ್ಟಿಕೇಟೆಡ್ ಈಸ್ ಜನರಲಿ ಬಿಲೀವ್ಡ್ ಟು ಬಿ ದ ಡಾಗ್. ದ ಡಾಗ್ ಅನ್ನ ಅಥವಾ ನಾಯಿಯನ್ನ ಆತ ಸಾಕೋದಕ್ಕೆ ಪ್ರಪ್ರಥಮ ಬಾರಿಗೆ ಶುರು ಮಾಡಿದ ಅಂತ ಸಾಮಾನ್ಯವಾದಂತಹ ಒಂದು ನಂಬಿಕೆಯನ್ನ ನಾವು ಇಲ್ಲಿ ನೋಡ್ತೀವಿ. ಸೊ ದ ಫಸ್ಟ್ ಅನಿಮಲ್ ಟು ಬಿ ಡೊಮೆಸ್ಟಿಕೇಟೆಡ್ ಈಸ್ ಜನರಲಿ ಬಿಲೀವ್ಡ್ ಟು ಬಿ ದ ಡಾಗ್. ಆ ನಂತರದಲ್ಲಿ ಹಾಗಾದ್ರೆ ನಾಯಿಯನ್ನ ಆತ ಹೇಗೆ ಸಾಕಿರಬಹುದು ಅಂತಂದ್ರೆ, ಬಹುಶಃ ನಾಯಿ ಅವನ ಗುಡಿಸಲಿನ ಸುತ್ತ ಆಹಾರಕ್ಕೋಸ್ಕರ ಸುಳಿದಾಡ್ತಾ ಇತ್ತು. ಆ ಆಹಾರಕ್ಕೋಸ್ಕರವಾಗಿ ಸುಳಿದಾಡ್ತಾ ಇದ್ದಂತಹ ನಾಯಿಗೆ ಮನುಷ್ಯ ಬಿಸಾಕಿದಂತಹ ಒಂದು ಮೂಳೆಯ ತುಂಡೋ ಅಥವಾ ಏನೋ ಒಂದು ಸಣ್ಣ ಪುಟ್ಟ ಮನುಷ್ಯ ಬಿಟ್ಟು ಎಸೆದಂತಹ ಮಾಂಸದ ತುಣುಕುಗಳು ಸಿಕ್ಕಿದ್ವು. ಅದನ್ನ ತಿಂದು ನಾಯಿ ಅಲ್ಲೇ ಉಳ್ಕೊಂಡು, ಹಾಗೂ ನಾಯಿಗೆ ಒಂದು ವಿಷಯ ಮನವರಿಕೆ ಆಯಿತು, ಓ, ಈ ಗುಡಿಸಲಿನ ಅಕ್ಕಪಕ್ಕದಲ್ಲಿ ನನಗೆ ಆಹಾರ ಸಿಗತ್ತೆ, ಮನುಷ್ಯ ತಿಂದು ಬಿಟ್ಟಂತಹ ವಸ್ತುಗಳು ನನಗೆ ಆಹಾರ ಆಗತ್ತೆ ಅಂತ ಅನಿಸ್ತು. ನಾಯಿ ಅಲ್ಲೇ ಬಾಲ ಅಲ್ಲಾಡಿಸ್ಕೊಳ್ತಾ ಅವನ ಗುಡಿಸಲಿನ ಸುತ್ತ ಇರೋದಕ್ಕೆ ಶುರು ಮಾಡಿತು. ಜೊತೆಗೆ ಮನುಷ್ಯನಿಗೂ ಹಾಗೂ ಆ ನಾಯಿಗೂ ಒಂದು ವಿಶ್ವಾಸದ ಬಂಧ ಏರ್ಪಡ್ತು. ಜೊತೆಗೆ ನಾಯಿ ಬೇಟೆಗಾರಿಕೆಗೆ ಸಹಾಯ ಮಾಡುತ್ತೆ ಮನುಷ್ಯನಿಗೆ. ಬೇಟೆಯಲ್ಲಿ ಪ್ರಾಣಿಗಳು ಎಲ್ಲಿದ್ದಾವೆ ಅನ್ನುವ ಮುನ್ಸೂಚನೆಯನ್ನ ಕೊಡುವ ಕೆಲಸವನ್ನ ನಾಯಿ ಆರಂಭಿಸುತ್ತೆ. ಅವನ ಗುಡಿಸಲನ್ನ ಕಾಯತ್ತೆ. ಮನುಷ್ಯ ಅದಕ್ಕೊಂದು ಆಹಾರವನ್ನ ಕೊಡ್ತಾನೆ. ಹೀಗೆ ಒಂದು ವಿಶ್ವಾಸದ ಬಂಧ ನಾಯಿ ಮತ್ತು ಮನುಷ್ಯನ ನಡುವೆ ಬೆಳೀತು. ಹಾಗೂ ನಾಯಿ ಅತ್ಯಂತ ನಂಬಿಕಸ್ಥ ಪ್ರಾಣಿ ಅನಿಸ್ಕೊಂಡು ನಾಯಿಯ ಸಾಕುವಿಕೆ ಆರಂಭ ಆಯಿತು ಅಂತ ನೋಡ್ತೀವಿ. ಸೊ ದ ಫಸ್ಟ್ ಅನಿಮಲ್ ಟು ಬಿ ಡೊಮೆಸ್ಟಿಕೇಟೆಡ್ ಈಸ್ ಜನರಲಿ ಬಿಲೀವ್ಡ್ ಟು ಬಿ ದ ಡಾಗ್. Dog continuously hanged around the hunter's camp to pick up bones and scraps of meat. ಅವಾಗಲೇ ನಾವು ನೋಡಿದ್ವಲ್ಲ, ನಾಯಿ ಏನ್ ಮಾಡ್ತಾ ಇತ್ತು? ಮಾನವನ ಮನೆಯ ಸುತ್ತ ಅಥವಾ ಬೇಟೆಗಾರನ ಮನೆಯ ಸುತ್ತ ಸುಳಿದಾಡ್ತಾ ಇತ್ತು.
ಎಲ್ಲೋ ಒಂದು ಎಲುಬು ಸಿಗತ್ತಾ ಅಥವಾ ಮಾಂಸದ ತುಂಡು ಸಿಗತ್ತಾ ಅಂತ ಅದು ಸಿಕ್ತು, ಅದು ಅಲ್ಲೇ ಉಳಿತು, ಒಂದು ಬಂಧ ಏರ್ಪಡ್ತು. ದೇ ಡೆವಲಪ್ಡ್ ಎ ಬಾಂಡ್, ಒಂದು ಬಾಂಡ್ ಏರ್ಪಟ್ಟಿದೆ, ಒಂದು ವಿಶ್ವಾಸದ ಸಂಬಂಧ, ವಿಶ್ವಾಸದ ಬಂಧನ ಏರ್ಪಟ್ಟಿದೆ ನಾಯಿ ಮತ್ತು ಮನುಷ್ಯನ ನಡುವೆ. ದಸ್ ದ ಡಾಗ್ ವಾಸ್ ಡೊಮೆಸ್ಟಿಕೇಟೆಡ್. ಹೀಗೆ ನಾಯಿಯ ಸಾಕಾಣಿಕೆ ಆರಂಭ ಆಯಿತು ಅಂತ ನಾವು ಅಂದ್ಕೊಳ್ಳೋಣ. ಸೊ ಡಾಗ್ ಕಂಟಿನ್ಯೂಸ್ಲಿ ಹ್ಯಾಂಗ್ಡ್ ಅರೌಂಡ್ ದ ಹಂಟರ್ಸ್ ಕ್ಯಾಂಪ್ ಟು ಪಿಕ್ ಅಪ್ ಬೋನ್ಸ್ ಅಂಡ್ ಸ್ಕ್ರಾಪ್ಸ್ ಆಫ್ ಮೀಟ್. ದೇ ಡೆವಲಪ್ಡ್ ಎ ಬಾಂಡ್, ದಸ್ ದ ಡಾಗ್ ವಾಸ್ ಡೊಮೆಸ್ಟಿಕೇಟೆಡ್. ಹೀಗೆ ನಾಯಿಯ ಸಾಕಾಣಿಕೆ ಆರಂಭ ಆಯಿತು. ದ ಡಾಗ್ ಹೆಲ್ಪ್ ದ ಹ್ಯೂಮನ್ ಇನ್ ಹಂಟಿಂಗ್. ನಾಯಿ ಏನ್ ಮಾಡುತ್ತೆ? ಬೇಟೆಗಾರಿಕೆಯಲ್ಲಿ ಸಹಾಯ ಮಾಡುತ್ತೆ. ಬೇಟೆಗೆ ನಾಯಿ ಸಹಾಯ ಮಾಡಿತು. ಬರೀ ಬೇಟೆಗಷ್ಟೇ ಅಲ್ಲ, ದ ಡಾಗ್ ಹೆಲ್ಪ್ ದ ಹ್ಯೂಮನ್ ಇನ್ ಹಂಟಿಂಗ್ ಅಂಡ್ ಗಾರ್ಡಿಂಗ್ ಹಿಸ್ ಶೆಲ್ಟರ್. ಒಂದು ಗಾರ್ಡ್ ಆಗಿ, ಒಂದು ಸೆಕ್ಯೂರಿಟಿ ಗಾರ್ಡ್ ಆಗಿ ನಾಯಿ ಕೆಲಸ ಮಾಡುತ್ತೆ. ಗುಡಿಸಲನ್ನ ಕಾಯುವ ಕೆಲಸವನ್ನ ಮಾಡುತ್ತೆ. ಗುಡಿಸಲನ್ನ ಕಾಯುವ ಕೆಲಸ ಕೂಡ ನಾಯಿ ಮಾಡುತ್ತೆ. ಆ ಮೂಲಕವಾಗಿ ಒಂದು ವಿಶ್ವಾಸದ ಬಂಧ ಏರ್ಪಡುತ್ತೆ ಮನುಷ್ಯ ಮತ್ತು ನಾಯಿಯ ನಡುವೆ. ನಾಯಿಯನ್ನ ಸಾಕುವುದಕ್ಕೆ ಶುರು ಮಾಡ್ತಾನೆ. ನಾಯಿಯ ಜೊತೆಯಲ್ಲಿ ಆತ ಅನೇಕ ಪ್ರಾಣಿಗಳನ್ನ ಸಾಕುವುದಕ್ಕೆ ಆರಂಭಿಸ್ತಾನೆ. ನಾಯಿಯ ಜೊತೆಯಲ್ಲಿ ಆತ ಹಸುವನ್ನ ಸಾಕ್ತಾನೆ, ಹಸುವಿನ ಜೊತೆಯಲ್ಲಿ ಮೇಕೆಯನ್ನ ಸಾಕ್ತಾನೆ, ಜೊತೆಯಲ್ಲಿ ಒಂಟೆಯನ್ನ ಸಾಕೋದಕ್ಕೆ ಶುರು ಮಾಡ್ತಾನೆ, ಜೊತೆಯಲ್ಲಿ ಕುದುರೆಯನ್ನ ಸಾಕ್ತಾನೆ. ಹೀಗೆ ಹಲವು ಪ್ರಾಣಿಗಳನ್ನ ಸಾಕುವುದಕ್ಕೆ ಮನುಷ್ಯ ಆರಂಭಿಸ್ತಾನೆ ಅಂತ ನೋಡ್ತೀವಿ. ದಿಸ್ ವಾಸ್ ಫಾಲೋಡ್ ಬೈ ಶೀಪ್, ಗೋಟ್, ಕೌ, ಕ್ಯಾಟ್, ಕ್ಯಾಮಲ್ ಅಂಡ್ ಹಾರ್ಸ್. ನಾವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೀವಿ ಆತ ಸಾಕಿದಂತಹ ಅನೇಕ ಪ್ರಾಣಿಗಳನ್ನ. ಆತ ಶೀಪನ್ನ ಸಾಕ್ತಾ ಇದ್ದಾನೆ, ಗೋಟನ್ನ ಸಾಕ್ತಾ ಇದ್ದಾನೆ, ಕ್ಯಾಮಲ್, ಹಾರ್ಸ್, ಕೌ, ಕ್ಯಾಟ್, ಹೀಗೆ ಎಲ್ಲ ಪ್ರಾಣಿಗಳನ್ನ ಸಾಕುವುದಕ್ಕೆ ಆರಂಭಿಸ್ತಾನೆ ಮನುಷ್ಯ. ದಿಸ್ ವಾಸ್ ಫಾಲೋಡ್ ಬೈ ಶೀಪ್, ಗಾಟ್, ಕೌ, ಕ್ಯಾಟ್, ಹಾರ್ಸ್, ಕ್ಯಾಮಲ್ ಎಟ್ಸೆಟ್ರಾ. ಹೀಗೆ ಪಶುಪಾಲನೆ ಒನ್ಸ್ ಅಪಾನ್ ಎ ಟೈಮ್ ಆಹಾರಕ್ಕಾಗಿ ಅಲದಾಡ್ತಾ ಇದ್ದಂತಹ ಮನುಷ್ಯನನ್ನ ಪ್ರೊಡ್ಯೂಸರ್ ಆಗಿ, ಉತ್ಪಾದಕನಾಗಿ, ಪ್ರೊಡ್ಯೂಸರ್ ಆಫ್ ಫುಡ್, ಆಹಾರದ ಉತ್ಪಾದಕನನ್ನಾಗಿ ಪರಿವರ್ತಿಸುತ್ತೆ ಪಶುಪಾಲನೆ. ಅಲ್ಲಿಗೆ ಮನುಷ್ಯನಲ್ಲಾದಂತಹ ಬದಲಾವಣೆ. ಯಾವಾಗ ಒಂದು ಕಡೆ ಅವನಿಗೆ ಆಹಾರ ಸಿಗತ್ತೋ ಆಗ ಆತ ಯೋಚಿಸ್ತಾನೆ ತಾನು ಆಹಾರವನ್ನ ಮತ್ತಷ್ಟು ಉತ್ಪಾದಿಸಬೇಕು ಈ ಪ್ರಾಣಿಗಳನ್ನು ಉಪಯೋಗಿಸಿಕೊಂಡು ಅಂತ. ಅಲ್ಲಿಗೆ ಪಶುಪಾಲನೆಯಿಂದ ಮನುಷ್ಯ ಬೇಟೆಗಾರನಾಗಿದ್ದವನು ಆಹಾರಕ್ಕಾಗಿ ಆಹಾರದ ಸಂಗ್ರಹಕ್ಕಾಗಿ ಓಡಾಡ್ತಾ ಇದ್ದಂತಹ ಮನುಷ್ಯ ಆಹಾರದ ಉತ್ಪಾದಕನಾದ. ಆತ ಮೊಟ್ಟ ಮೊದಲ ಬಾರಿಗೆ ನಾಯಿಯನ್ನ ಸಾಕಿದ. ನಾಯಿ ಅವನಿಗೆ ಬೇಟೆಯಾಡೋದಕ್ಕೆ, ಕಾಯುವ ಕೆಲಸಕ್ಕೆ ಸಹಾಯ ಮಾಡುತ್ತೆ. ಅವನ ಗುಡಿಸಲನ್ನ ಕಾಯುತ್ತೆ. ಜೊತೆಯಲ್ಲಿ ಹಸು, ಮೇಕೆ, ಒಂಟೆ, ಕುದುರೆ, ಬೆಕ್ಕು ಇವೆಲ್ಲವನ್ನ ಸಾಕೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಒಂದು ವಿಷಯ, ಈ ಪ್ರಾಣಿಗಳಿಗೋಸ್ಕರ ಮನುಷ್ಯ ಅನೇಕ ಸ್ಥಳಗಳಿಗೆ ಆತ ಅಲೆದಾಡ್ಬೇಕಾಗತ್ತೆ. ಮಾನವ ಅಲೆಮಾರಿಯಾಗಿ ಕೂಡ ಬದಲಾಗ್ತಾನೆ. ಪಶುಪಾಲನೆ ಮಾನವನನ್ನ ಅಲೆಮಾರಿಯನ್ನಾಗಿಸಿತು ಅಂತ ಕೂಡ ಹೇಳ್ತಾರೆ. ಯಾಕೆ ಅಂದ್ರೆ ತನ್ನ ಪಶುಗಳಿಗೆ ಆಹಾರ ಹಾಗೂ ನೀರನ್ನ ಹುಡುಕಿಕೊಂಡು ಆತ ಹಲವು ದೂರದ ಸ್ಥಳಗಳಿಗೆ ಹೋಗ್ಬೇಕಾದಂತಹ ಪರಿಸ್ಥಿತಿ ಬಂದು ಅಲ್ಲಿಗೆ ಈ ಪಶುಪಾಲನೆ ಮಾನವನನ್ನ ಅಲೆಮಾರಿಯನ್ನಾಗಿಸಿತು. ದ ರೇರಿಂಗ್ ಆಫ್ ಅನಿಮಲ್ಸ್ ಮೇಡ್ ಮ್ಯಾನ್ ಅ ನೋಮ್ಯಾಡ್. He traveled widely seeking food and water for his animals. ಪ್ರಾಣಿಗಳಿಗಾಗಿ ಆತ ಅಲೆದಾಡಬೇಕಾದಂತಹ ಪರಿಸ್ಥಿತಿ ಕೂಡ ಬಂತು ಅಂತ ನೋಡ್ತೀವಿ. ಆ ಅಲೆದಾಟದಲ್ಲಿ ಕೂಡ ಆತನ ವಿಕಸನ ಆಗತ್ತೆ. ಹಾಗೂ ಹಲವು ಪ್ರದೇಶಗಳನ್ನ ಆತ ಸಂಚರಿಸೋದಕ್ಕೆ, ಹಲವು ಪ್ರದೇಶಗಳಿಗೆ ಹೋಗಿ ಅಲ್ಲಿನ ಪರಿಸ್ಥಿತಿಗೆ ಹೊಂದ್ಕೊಳ್ಳೋದಕ್ಕೆ ಕೂಡ ಈ ಪಶುಪಾಲನೆ ಸಹಾಯ ಮಾಡುತ್ತೆ. ದ ರೇರಿಂಗ್ ಆಫ್ ಅನಿಮಲ್ಸ್ ಮೇಡ್ ಮ್ಯಾನ್ ಅ ನೋಮಡ್. He traveled widely seeking food and water to his animals. ಇವಿಷ್ಟು ಪಶುಪಾಲನೆಗೆ ಸಂಬಂಧಪಟ್ಟಂತಹ ವಿಚಾರಗಳು. ಪಶುಪಾಲನೆ ಮತ್ತು ಕೃಷಿ ಒಂದರ ನಂತರ ಒಂದು ಬಂದಂತಹ ಅವಳಿ ವಿಕಸನದ ಪ್ರಕ್ರಿಯೆಗಳು ಅಂತ ನೋಡ್ತೀವಿ. ಪಶುಪಾಲನೆಯಲ್ಲಿ ಆಹಾರದ ಉತ್ಪಾದಕನಾಗ್ತಾನೆ ಮನುಷ್ಯ. ಜೊತೆಯಲ್ಲಿ ಆ ಶೀತಯುಗಕ್ಕೆ ಸಂಬಂಧಪಟ್ಟಂತೆ ಆದಂತಹ ಬದಲಾವಣೆ ಏನಿದೆ, ಆ ಬದಲಾವಣೆಗೆ ಹೊಂದಿಕೊಳ್ಳುತ್ತಾ ಆತ ಆಹಾರವನ್ನ ಉತ್ಪಾದಿಸುವ ಉದ್ದೇಶದಿಂದ ಪಶುಗಳನ್ನ ಸಾಕ್ತಾನೆ. ಮೊದಲು ನಾಯಿ ಮತ್ತು ಮನುಷ್ಯನ ನಡುವೆ ಒಂದು ವಿಶ್ವಾಸದ ಬಂಧ ಏರ್ಪಡುತ್ತೆ. ನಾಯಿಯನ್ನ ಸಾಕ್ತಾನೆ, ಬೇಟೆಗೆ ನಾಯಿ ಸಹಾಯ ಮಾಡುತ್ತೆ, ಹಾಗೂ ಆಹಾರವನ್ನ ಹುಡುಕುವ ಕೆಲಸಕ್ಕೆ, ಬೇಟೆಯನ್ನ ಹುಡುಕುವ ಕೆಲಸಕ್ಕೆ ನಾಯಿ ಸಹಾಯ ಮಾಡುತ್ತೆ. ಜೊತೆಯಲ್ಲಿ ಗುಡಿಸಲನ್ನ ಕಾಯುವ, ಗುಡಿಸಲನ್ನ ರಕ್ಷಿಸುವ ಕೆಲಸವನ್ನ ಕೂಡ
ನಾಯಿ ಆರಂಭಿಸತ್ತೆ ಮಾಡತ್ತೆ ಅಂತ ನಾವು ನೋಡ್ತೀವಿ. ಜೊತೆಯಲ್ಲಿ ಹಸು, ಮೇಕೆ, ಒಂಟೆ, ಕುದುರೆ, ಬೆಕ್ಕೆಲ್ಲ ಸಾಕ್ತಾನೆ. ಈ ಪಶುಪಾಲನೆ ಮನುಷ್ಯನನ್ನ ಅಲೆಮಾರಿಯಾಗಿ ಮಾಡುತ್ತೆ. ಆಹಾರ ಮತ್ತು ನೀರಿಗಾಗಿ ಮನುಷ್ಯ ಅಲೆದಾಟವನ್ನ ಶುರು ಮಾಡ್ತಾನೆ. ಈ ಅಂಶಗಳ ನಂತರ ನಾವು ಮುಂದಿನ ಅಂಶಕ್ಕೆ ಬರೋಣ. ಪಶುಪಾಲನೆಯ ನಂತರದಲ್ಲಿ ನಾವು ಕೃಷಿಯನ್ನ ಅಭ್ಯಾಸ ಮಾಡಬೇಕಾಗತ್ತೆ. ಪಶುಪಾಲನೆ ಮತ್ತು ಕೃಷಿ ಇವೆರಡನ್ನ ನಾವು ಒಂದೇ ಅಂಶವಾಗಿ ಅಧ್ಯಯನ ಮಾಡ್ತೀವಿ ಅನ್ನೋದನ್ನ ನೆನ್ಪಿಟ್ಕೊಂಡಿರ್ಬೇಕು. ಪಶುಪಾಲನೆಯ ಜೊತೆಯಲ್ಲಿ ಆರಂಭಗೊಂಡಂತಹ ಇನ್ನೊಂದು ಪ್ರಮುಖವಾದಂತಹ ಚಟುವಟಿಕೆ ಅಗ್ರಿಕಲ್ಚರ್ ಅಥವಾ ಕೃಷಿ ಅಂತ ನೋಡ್ತೀವಿ. ಕಮೆನ್ಸ್ಮೆಂಟ್ ಆಫ್ ಅಗ್ರಿಕಲ್ಚರ್. ಈ ಕೃಷಿ ಸುಮಾರು 13,000 ವರ್ಷಗಳ ಹಿಂದೆ 13,000 ವರ್ಷಗಳ ಹಿಂದೆ ಮಾನವ ಈ ಕೃಷಿಯನ್ನ ಆರಂಭಿಸಿದ ಅಂತ ನಂಬಲಾಗಿದೆ. ಹಾಗೂ ಇದೊಂದು ಮಾನವನ ವಿಕಸನದಲ್ಲಿ ಕ್ರಾಂತಿಕಾರಿಯಾದಂತಹ ಚಟುವಟಿಕೆ ಅಂತ ಪರಿಗಣಿಸ್ತಾರೆ. ಪಶುಪಾಲನೆಯಿಂದ ನಾವು ಏನಾಯ್ತು ಬದಲಾವಣೆ ಅಂತ ನೋಡಿದೀವಿ. ಪಶುಪಾಲನೆಯಿಂದಾಗಿ ಅಲೆಮಾರಿಯಾದಂತಹ ಮಾನವ ಆಹಾರಕ್ಕೋಸ್ಕರ, ನೀರಿಗೋಸ್ಕರ ಅಲೆಮಾರಿ ಆಗ್ತಾನೆ. ಆದ್ರೆ ಕೃಷಿಯಿಂದಾಗಿ ಅವನು ಒಂದು ಕಡೆ ಸ್ಥಿರಗೊಳ್ತಾನೆ. ಯಾಕೆಂದ್ರೆ ಅವನಿಗೂ ಆಹಾರ ಸಿಗತ್ತೆ ಕೃಷಿಯಿಂದ, ಪ್ರಾಣಿಗಳಿಗೂ ಮೇವು ಸಿಗತ್ತೆ. ಇದು ಕೃಷಿಯಿಂದಾದಂತಹ ಒಂದು ದೊಡ್ಡ ಕ್ರಾಂತಿಕಾರಿ ಬದಲಾವಣೆ ಮಾನವನ ವಿಕಸನದಲ್ಲಿ. ಹಾಗಾಗಿ ಕ್ರಾಂತಿಕಾರಿಯಾದಂತಹ ಬದಲಾವಣೆಯಾಗಿ ಆಹಾರದ ಉತ್ಪಾದನೆಯಲ್ಲಿ ಕೃಷಿ ಮತ್ತೊಂದು ಪ್ರಮುಖವಾದಂತಹ ಪ್ರಮುಖ ಹೆಜ್ಜೆ ಗುರುತುಗಳನ್ನ ಮೂಡಿಸುತ್ತೆ. ಸುಮಾರು 13,000 ವರ್ಷಗಳ ಹಿಂದೆ ಮನುಷ್ಯ ಕೃಷಿಯನ್ನ ಆರಂಭಿಸ್ತಾನೆ ಅಂತ ನಾವು ನೋಡ್ತೀವಿ. ಸೊ ಕಮೆನ್ಸ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅನ್ನೋ ವಿಷಯದಲ್ಲಿ, ಕಮೆನ್ಸ್ಮೆಂಟ್ ಆಫ್ ಅಗ್ರಿಕಲ್ಚರ್ ಈಸ್ ಕನ್ಸಿಡರ್ಡ್ ಆಸ್ ದ ರೆವಲ್ಯೂಷನರಿ ಚೇಂಜ್ ಇನ್ ದ ಹಿಸ್ಟರಿ ಆಫ್ ಹ್ಯೂಮನ್ ಇವಲ್ಯೂಷನ್. ಇದೊಂದು ಮಾನವನ ಇತಿಹಾಸದಲ್ಲಿ, ಮಾನವನ ವಿಕಸನದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದಂತಹ ಕ್ರಾಂತಿಕರವಾದಂತಹ ಬದಲಾವಣೆ ಅನ್ನೋದನ್ನ ನಾವು ನೆನಪಲ್ಲಿಟ್ಕೊಂಡಿರ್ಬೇಕಾಗತ್ತೆ. ಆ ನಂತರದಲ್ಲಿ ಈ ನವಶಿಲಾಯುಗ, ನಾವು ಟೂಲ್ ಮೇಕಿಂಗ್ ಅಲ್ಲಿ ನೋಡಿದ್ವಿ. ಸ್ಟೋನ್ಗಳ ಆಯುಧಗಳನ್ನ ಅಥವಾ ಶಿಲೆಗಳ ಆಯುಧಗಳನ್ನ ಬಳಸಿದ ಆಧಾರದ ಮೇಲೆ ನಾವು ಈ ಶಿಲಾಯುಗವನ್ನ 3 ಭಾಗಗಳಾಗಿ ವಿಂಗಡಿಸ್ಕೊಳ್ತೀವಿ. ನೆನಪು ಮಾಡ್ಕೊಳ್ಳಿ, ಪ್ಯಾಲಿಯೋಲಿಥಿಕ್ ಏಜ್, ಮೆಸೋಲಿಥಿಕ್ ಏಜ್, ನಿಯೋಲಿಥಿಕ್ ಏಜ್ ಅಂತ. ಈ ನಿಯೋಲಿಥಿಕ್ ಏಜ್ ನಲ್ಲಿ ಅಥವಾ ನವಶಿಲಾಯುಗದಲ್ಲಿ ನವಶಿಲಾಯುಗದಲ್ಲಿ ಕೃಷಿ ಅತ್ಯಂತ ಪ್ರಮುಖವಾಗಿ ಬೆಳೆದು ಬಂದಿತ್ತು. ಹಾಗೂ ಆ ನವಶಿಲಾಯುಗದ ಒಂದು ಕ್ರಾಂತಿಕಾರಿಯಾದಂತಹ ಚಟುವಟಿಕೆ ಅಂದ್ರೆ ಕೃಷಿಯಾಗಿತ್ತು ಅಂತ ನೋಡ್ತೀವಿ. ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ನಿಯೋಲಿಥಿಕ್ ಏಜ್. ನವಶಿಲಾಯುಗದಲ್ಲಿ ನಡೆದಂತಹ ಒಂದು ಕ್ರಾಂತಿಕಾರಿ ಬದಲಾವಣೆಯಾಗಿತ್ತು ಆಹಾರದ ಉತ್ಪಾದನೆ ಅಂತ ನೋಡ್ತೀವಿ. ಹಾಗಾದ್ರೆ ಯಾವೆಲ್ಲ ಬೆಳೆಗಳನ್ನ ಬೆಳೆದಕ್ಕೆ ಶುರು ಮಾಡಿದ ಮನುಷ್ಯ ಅಂತ ನೋಡಿದ್ರೆ, ಮ್ಯಾನ್ ಬಿಗನ್ ಟು ಗ್ರೋ ವೇರಿಯಸ್ ಕ್ರಾಪ್ಸ್ ಲೈಕ್ ವೀಟ್. ಗೋಧಿಯನ್ನ ಬೆಳೆದಕ್ಕೆ ಶುರು ಮಾಡಿದಾನೆ. ಜೊತೆಯಲ್ಲಿ ಭತ್ತವನ್ನ ಬೆಳೀತಾ ಇದ್ದಾನೆ, ರೈಸ್. ಮ್ಯಾನ್ ಬಿಗನ್ ಟು ಗ್ರೋ ವೇರಿಯಸ್ ಕ್ರಾಪ್ಸ್ ಲೈಕ್ ವೀಟ್, ರೈಸ್ ಅಂಡ್ ಮಿಲೆಟ್ಸ್ ಎಟ್ಸೆಟ್ರಾ. ಆತ ಏನೆಲ್ಲ ಬೆಳೆದ ಅಂತ ನೋಡೋದಾದ್ರೆ, ಗೋಧಿಯನ್ನ ಬೆಳೆದಕ್ಕೆ ಆರಂಭಿಸಿದಾನೆ. ಆತ ಬೆಳೆದಾನೆ. ಗೋಧಿಯ ಜೊತೆಯಲ್ಲಿ ಭತ್ತವನ್ನ ಬೆಳೆದಾನೆ. ಭತ್ತದ ಜೊತೆಯಲ್ಲಿ ಸಿರಿಧಾನ್ಯಗಳನ್ನ ಆತ ಬೆಳೆದಿದ್ದಾನೆ. ಮಿಲೆಟ್ಸ್ ಗಳನ್ನ ಬೆಳೆದಿದ್ದಾನೆ ಅಂತ ನೋಡ್ತೀವಿ. ಸಿರಿಧಾನ್ಯಗಳಲ್ಲಿ ಆತ ಅನೇಕ ವಿವಿಧ ಪ್ರಕಾರಗಳ ಸಿರಿಧಾನ್ಯಗಳನ್ನ ಆತ ಬರೆದಿದ್ದಾನೆ. ಹೀಗೆ ಆತನ ಆಹಾರದ ಉತ್ಪಾದನೆ ಆರಂಭ ಆಗಿದೆ. ಹೀಗೆ ಕೇವಲ ಮರಗಳಲ್ಲಿ ಬಿಡ್ತಾ ಇದ್ದಂತಹ ಹಣ್ಣು ಕಾಯಿಗಳನ್ನ ತಿಂದ್ಕೊಂಡು ಬದುಕ್ತಾ ಇದ್ದಂತಹ ಮನುಷ್ಯ, ಯಾವುದೋ ಪರಭಕ್ಷಕಗಳು ತಿಂದು ಬಿಟ್ಟು ಹೋದಂತಹ ಮಾಂಸವನ್ನ ತಿಂದುಕೊಂಡು ಬದುಕ್ತಾ ಇದ್ದಂತಹ ಮನುಷ್ಯ ಆಹಾರದ ಉತ್ಪಾದಕನಾಗಿದ್ದಾನೆ. ಸಿರಿಧಾನ್ಯಗಳನ್ನ ಬೆಳೆದಕ್ಕೆ ಶುರು ಮಾಡಿದಾನೆ, ಭತ್ತವನ್ನ ಬೆಳೆದಕ್ಕೆ ಶುರು ಮಾಡಿದಾನೆ, ಗೋಧಿಯನ್ನ ಬೆಳೆದಕ್ಕೆ ಶುರು ಮಾಡಿದಾನೆ. ನಾವು ಸಾಮಾನ್ಯವಾಗಿ ಬೇಳೆ ಕಾಳುಗಳನ್ನ ಸಿರಿಧಾನ್ಯಗಳು ಅಂತ ಕರಿತೀವಿ. ಆ ಸಿರಿಧಾನ್ಯಗಳ ಬಳಕೆ ಕೂಡ ಆರಂಭದ ಮಾನವನಿಂದ ಆಗತ್ತೆ. ಹೀಗೆ ಕೃಷಿಯಲ್ಲಿ ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನ ಇಡ್ತಾನೆ ಮನುಷ್ಯ. ದ ಪ್ರಾಕ್ಟೀಸ್ ಆಫ್ ಅಗ್ರಿಕಲ್ಚರ್ ಈಸ್ ನಾಟ್ ಮೋರ್ ದೆನ್ 13,000 years old. 13,000 ವರ್ಷಗಳಿಗಿಂತ ಹಳೆಯ ಚಟುವಟಿಕೆ ಏನಲ್ಲ ಇದು. ಅಂದ್ರೆ ಇತ್ತೀಚೆಗೆ 13,000 ವರ್ಷಗಳಿಂದೀಚೆಗೆ ಆತ ಕೃಷಿ ಚಟುವಟಿಕೆಯನ್ನ ಮಾಡ್ತಾನೆ. ಇಟ್ ಮೇಡ್ ಹಿಮ್ ಲೀಡ್ ಅ ಸೆಟಲ್ಡ್ ಲೈಫ್. ಅಲೆಮಾರಿಯಾಗಿದ್ದಂತಹ ಮಾನವ ಒಂದು ಕಡೆ ಸ್ಥಿರಗೊಳ್ಳುತ್ತಾನೆ. ಈ ಕೃಷಿ ಚಟುವಟಿಕೆಗಳಿಂದ ಒಂದು ಕಡೆ ಸ್ಥಿರವಾದ. ಇಟ್ ಮೇಡ್ ಹಿಮ್ ಲೀಡ್ ಅ ಸೆಟಲ್ಡ್ ಲೈಫ್.
ಜೊತೆಯಲ್ಲಿ ಈ ಕೃಷಿಯಿಂದಾಗಿ ಒಂದು ಕಡೆ ನೆಲೆಸ್ತಾನೆ ಮನುಷ್ಯ. ಒಂದು ಕಡೆ ನೆಲೆಸಿದಂತಹ ಮನುಷ್ಯ ಸಹಜವಾಗಿ ಏನ್ ಮಾಡ್ತಾನೆ ಹೇಳಿ, ಒಂದು ಮನೆಯನ್ನ ಕಟ್ಕೋತಾನೆ. ಆ ಒಂದು ಮನೆ ಸಮೀಪದಲ್ಲಿ ಮತ್ತೊಂದು ಫ್ಯಾಮಿಲಿ ಆಗತ್ತೆ, ಹಾಗೂ ಅಲ್ಲಿ ಮತ್ತೊಂದು ಮನೆ ಬೆಳೆಯುತ್ತೆ. ಹೀಗೆ ಅನೇಕ ಮನೆಗಳು ಬೆಳೆದು ಒಂದು ಸಣ್ಣ ಹಳ್ಳಿ ಆಗತ್ತೆ. ದಿಸ್ ಕ್ರಾಪ್ಡ್ ಅಪ್ ವಿಲೇಜ್. ಹೀಗೆ ಒಂದು ಕಡೆ ಸ್ಥಿರಗೊಂಡಂತಹ ಮನುಷ್ಯ ಮನೆಯನ್ನ ಕಟ್ಕೊಳ್ಳೋದಕ್ಕೆ ಶುರು ಮಾಡಿದ. ನಾವು ನೋಡಿದೀವಿ ಬೋಲ್ನೋ ಡಾರ್ವಿನ್ ನಲ್ಲಿ ಮನೆ ಕಟ್ಟಿದ ಮನುಷ್ಯ ಅಂತ. ಆ ಮನೆ ಕಟ್ಟುವಿಕೆಯಿಂದ ನಿಧಾನವಾಗಿ ಹಳ್ಳಿಗಳು ಬೆಳೆದಕ್ಕೆ ಶುರುವಾದವು, ಹಾಗೂ ಈ ಹಳ್ಳಿಗಳೇ ಮುಂದೆ ನಗರಗಳಾದವು. ಈ ನಗರಗಳೇ ಮುಂದೆ ನಾಗರಿಕತೆಯನ್ನ ರೂಪಿಸುವು. ಹೀಗೆ ಕೃಷಿಯಿಂದಾಗಿ ಒಂದು ಅದ್ವಿತೀಯವಾದಂತಹ ಬದಲಾವಣೆ ಆಯಿತು ಮನುಷ್ಯನ ಜೀವನದಲ್ಲಿ. ದ ವಿಲೇಜಸ್ ಅಂಡ್ ಟೌನ್ಸ್ ವೇರ್ ದ ಫೌಂಡೇಶನ್ ಆಫ್ ಸಿವಿಲೈಸೇಷನ್. ಅದು ನಾಗರಿಕತೆಗಳಿಗೆ ಬೇಕಾದಂತಹ ಅಡಿಪಾಯವನ್ನ ಹಾಕಿಕೊಡ್ತು ಅಂತ ನೋಡ್ತೀವಿ. ಹೀಗೆ ಕೃಷಿ ಮಾನವನ ಜೀವನದಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದೆ. ದ ಪ್ರಾಕ್ಟೀಸ್ ಆಫ್ ಅಗ್ರಿಕಲ್ಚರ್ ಈಸ್ ನಾಟ್ ಮೋರ್ ದೆನ್ 13,000 years old. It made him lead a settled life. These cropped up villages, the villages and towns were foundation of civilization. ನಾಗರಿಕತೆಯ ಅಡಿಪಾಯವನ್ನ ಹಾಕಿತು ಕೃಷಿ ಅಂತ ನೋಡ್ತೀವಿ. ಹೀಗೆ ಪಶುಪಾಲನೆ ಮತ್ತು ಕೃಷಿ ಮಾನವನ ಜೀವನದಲ್ಲಿ, ಮಾನವನ ವಿಕಸನದಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನ ವಹಿಸಿತು. ಇದಾದ ನಂತರ ನಾವು ಕೊನೆಯ ಅಂಶಕ್ಕೆ ಬರ್ತೀವಿ. ಮಾನವನ ವಿಕಸನದಲ್ಲಿ ಪ್ರಮುಖ ಪಾತ್ರ ವಹಿಸಿದ 8ನೆಯ ಅಂಶವಾಗಿ ಆರ್ಟ್ ಅಥವಾ ಕಲೆ, ಚಿತ್ರಕಲೆ ಈ ವಿಷಯವನ್ನ ನೋಡ್ತೀವಿ. ಪಾಯಿಂಟ್ ನಂಬರ್ 8, ಕಲೆ ಅಥವಾ ಚಿತ್ರಕಲೆ. ಇದು ಮಾನವನ ವಿಕಸನದ ಅತ್ಯಂತ ಕೊನೆಯಲ್ಲಿ ನಡೆದಂತಹ ಒಂದು ಪ್ರಕ್ರಿಯೆ, ಅತ್ಯಂತ ಕೊನೆಯಲ್ಲಿ ನಡೆದಂತಹ ಒಂದು ಪ್ರಕ್ರಿಯೆ ಅಂತ ಇತಿಹಾಸಕಾರರು ಇದನ್ನ ಹೇಳ್ತಾರೆ. ಅತ್ಯಂತ ಕೊನೆಯಲ್ಲಿ ನಡೆದ ವಿಕಸನ, ಅತ್ಯಂತ ಕೊನೆಯಲ್ಲಿ ನಡೆದಂತಹ ವಿಕಸನ ಚಿತ್ರಕಲೆಯಾಗಿತ್ತು ಅಂತ. ಸಲಿಗೆ ನಾವು ಆರ್ಟ್ಗೆ ಬಂದ್ರೆ, ದ ಸ್ಕಿಲ್ ಆಫ್ ಆರ್ಟ್ ಡೆವಲಪ್ಡ್ at the last stage of the human evolution. ಮಾನವನ ವಿಕಸನದ ಅತ್ಯಂತ ಕೊನೆಯಲ್ಲಿ ನಡೆದಂತಹ ಘಟನೆಯೇ ಕಲೆ ಅಥವಾ ಚಿತ್ರಕಲೆ. ಸುಮಾರು 15,000ದಿಂದ 10,000 ವರ್ಷಗಳ ಹಿಂದೆ ಈ ಚಿತ್ರಕಲೆ ಸಾಕಷ್ಟು ಅಭಿವೃದ್ಧಿಯನ್ನ ಕಂಡಿತ್ತು. 40,000 ವರ್ಷಗಳಿಗಿಂತ ಹಳೆಯ ಚಿತ್ರಗಳೇನು ನಮ್ಗೆ ಸಿಕ್ಕಿಲ್ಲ. ಅಂದ್ರೆ ಸುಮಾರು 40,000 ವರ್ಷಗಳಿಂದ ಈಚೆಗೆ ನಡೆದಂತಹ ವಿಕಸನದ ಪ್ರಕ್ರಿಯೆಯಾಗಿ ಈ ಚಿತ್ರಕಲೆಯನ್ನ ನೋಡ್ತೀವಿ. ಹಾಗಾಗಿ ದ ಸ್ಕಿಲ್ ಆಫ್ ಆರ್ಟ್ ಡೆವಲಪ್ಡ್ ಎಟ್ ದ ಲಾಸ್ಟ್ ಸ್ಟೇಜ್ ಆಫ್ ದ ಹ್ಯೂಮನ್ ಇವಲ್ಯೂಷನ್. ನಾವಿಲ್ಲೊಂದು ಚಿತ್ರವನ್ನ ಗಮನಿಸ್ತಾ ಇದೀವಿ. ಒಂದು ಕುದುರೆಯ ಚಿತ್ರ ಇದೆ, ಸೂಕ್ಷ್ಮವಾಗಿ ಗಮನಿಸಿ. ಕುದುರೆಯ ಚಿತ್ರ ಇದೆ. ಇದು ಫ್ರಾನ್ಸ್ ನಲ್ಲಿ ಸುಮಾರು 15,000ರಿಂದ 10,000 ವರ್ಷಗಳ ನಡುವೆ ಬಿಡಿಸಿದಿರಬಹುದು ಅಂತ ಅಂದಾಜು ಮಾಡಿದ್ದಾರೆ. ಲಾಸ್ಕಾಕ್ಸ್ ಅನ್ನುವಲ್ಲಿ ಈ ಕುದುರೆಯ ಚಿತ್ರ ನಮ್ಗೆ ಸಿಕ್ಕಿರೋದು. ಹೀಗೆ ಚಿತ್ರಕಲೆಯನ್ನ ಮನುಷ್ಯ ರೂಢಿಸ್ಕೊಳ್ತಾನೆ. ನಿಜವಾಗಿಯೂ ಒಂದು ಚಿತ್ರವನ್ನ ಬಿಡಿಸೋದು ಅವನ ಮಾನಸಿಕ ಅಭಿವೃದ್ಧಿ ಹಾಗೂ ಯೋಚನೆಯ ಅಭಿವೃದ್ಧಿ, ಜೊತೆಗೆ ಭಾಷೆಯ ಅಭಿವೃದ್ಧಿಯ ಮೇಲೆ ಕೂಡ ಪ್ರಭಾವ ಬೀರುತ್ತೆ ಈ ಚಿತ್ರಕಲೆ ಅಂತ ನೋಡ್ತೀವಿ. ಈ ಚಿತ್ರಕಲೆ ವಿಶ್ವದ ಅನೇಕ ಭಾಗಗಳಲ್ಲಿ ನಮ್ಗೆ ಸಿಗತ್ತೆ. ವಿಶೇಷವಾಗಿ ಯುರೋಪ್ ಖಂಡದ ಅನೇಕ ಸ್ಥಳಗಳಲ್ಲಿ, ನಾವು ಈಗಲೇ ಒಂದು ಫ್ರಾನ್ಸಿನ ಚಿತ್ರವನ್ನ ನೋಡಿದ್ವಿ. ಯುರೋಪ್ ಅಲ್ಲಿ ನಮ್ಗೆ ಈ ಚಿತ್ರಕಲೆ ಸಿಗತ್ತೆ. ಯುರೋಪಿನ ಜೊತೆಯಲ್ಲಿ ಏಷ್ಯಾದಲ್ಲಿ ಕೂಡ, ಆಫ್ರಿಕಾದಲ್ಲಿ ಕೂಡ ಈ ಚಿತ್ರಕಲೆ ಸಿಗತ್ತೆ. ಯುರೋಪ್, ಆಫ್ರಿಕಾ ಹಾಗೂ ಏಷ್ಯಾ ಈ ಎಲ್ಲ ಖಂಡಗಳಲ್ಲಿ ಅಥವಾ ಈ ಎಲ್ಲ ಭಾಗಗಳಲ್ಲಿ ನಾವು ಚಿತ್ರಕಲೆಯನ್ನ ನೋಡಬಹುದು. ಮೆನಿ ಸಚ್ ಆರ್ಟಿಫ್ಯಾಕ್ಟ್ಸ್ ಆರ್ ಡಿಸ್ಕವರ್ಡ್ at many places of Europe, Africa and Asia. Many such artifacts, ಈ ಕಲಾಕೃತಿಗಳು ಅಥವಾ ಅವನ ಬಿಡಿಸಿದಂತಹ ಚಿತ್ರಗಳು ನಮ್ಗೆ ಯುರೋಪ್ ಅಲ್ಲಿ ಸಿಗತ್ತೆ, ಆಫ್ರಿಕಾದಲ್ಲಿ ಸಿಗತ್ತೆ, ಏಷ್ಯಾದಲ್ಲಿ ಕೂಡ ಸಿಗತ್ತೆ. ಇದರ ಅರ್ಥ ಏನ್ ಹೇಳಿ? ಈ ಎಲ್ಲ ಭಾಗಗಳಲ್ಲಿಯೂ ಮನುಷ್ಯ ಇದ್ದ ಅಂತ. ಆರಂಭದ ಮನುಷ್ಯ ಈ ಎಲ್ಲ ಭಾಗಗಳಲ್ಲಿಯೂ ವಿಸ್ತರಿಸಿಕೊಂಡಿದ್ದ, ಹರಡಿಕೊಂಡಿದ್ದ, ಹಾಗೂ ತನ್ನ ಪ್ರತಿಭೆಯನ್ನ ಚಿತ್ರಗಳ ಮೂಲಕ ತೋರಿಸಿಕೊಟ್ಟಿದ್ದ. ಹಾಗೆ ಚಿತ್ರಕಲೆ ಮಾನವನ ವಿಕಸನದಲ್ಲಿ ಕೊನೆಯದಾದ್ರೂ ಕೂಡ ಅತ್ಯಂತ ಪ್ರಮುಖವಾದದ್ದು ಅಂತ ಪರಿಗಣಿಸಲ್ಪಡುತ್ತೆ. ಸ್ಮಾಲ್ ಡೆಕೋರೇಟೆಡ್ ಆಬ್ಜೆಕ್ಟ್ಸ್, ಸಣ್ಣ ಸಣ್ಣ ಕಲಾಕೃತಿಗಳು, ತೀರಾ ಬೃಹತ್ ಕಲಾಕೃತಿಗಳು ಅಂತಲ್ಲ, ಸಣ್ಣ ಸಣ್ಣ ಕಲಾಕೃತಿಗಳು, ಚಿಕ್ಕ ಚಿಕ್ಕ ಕಲಾಕೃತಿಗಳು
ಆತ ಬಿಡಿಸಿದಂತಹ ಕಲಾಕೃತಿಗಳು ಚಿಕ್ಕ ಚಿಕ್ಕ ಕಲಾಕೃತಿಗಳು. ಸ್ಮಾಲ್ ಡೆಕೋರೇಟೆಡ್ ಆಬ್ಜೆಕ್ಟ್ಸ್ ವೇರ್ ಕ್ಯಾರ್ಡ್ ಔಟ್ ಆಫ್ ಸ್ಟೋನ್. ಇವುಗಳನ್ನ ಯಾವುದರಿಂದ ಅವನು ಮಾಡ್ತಾ ಇದ್ದ? ಈ ಚಿಕ್ಕ ಕಲಾಕೃತಿಗಳನ್ನ ಅಂತಂದ್ರೆ ಸ್ಟೋನ್ಸ್, ಕಲ್ಲಿನಿಂದ, ಬೋನ್ಸ್, ಎಲುಬುಗಳಿಂದ. ಇವುಗಳನ್ನ ಆತ ಚಿತ್ರಗಳನ್ನ ಬಿಡಿಸುವುದಕ್ಕೆ ಬಳಸ್ತಾ ಇದ್ದಂತಹ ವಸ್ತುಗಳು. ಚಿತ್ರಗಳನ್ನ ಬಿಡಿಸುವುದಕ್ಕೆ ಆತ ಕಲ್ಲನ್ನ ಬಳಸ್ತಾ ಇದ್ದಾನೆ. ನಾವು ಕೂಡ ಚಿಕ್ಕವರಿರುವಾಗ, ನೀವು ಕೂಡ ಬಹಳ ಚಿಕ್ಕವರಿರುವಾಗ ಗಮನಿಸಿ, ಒಂದು ಆ ಕೆಂಪು ಕಲ್ಲು ಸಿಗತ್ತೆ, ಬಣ್ಣ ಇರತ್ತೆ ನೋಡಿ. ಆ ಕಲ್ಲಿನಲ್ಲಿ ಆ ಕಲ್ಲನ್ನ ತಗೊಂಡು ಗೋಡೆಯ ಮೇಲೆ ಅಥವಾ ನೆಲದ ಮೇಲೆ ಚಿತ್ರಗಳನ್ನ ಬಿಡಿಸಿ ಬೆಳೆದವರು ನೀವು ಕೂಡ ಹೌದು. ಆ ರೀತಿಯಲ್ಲಿ ಕಲ್ಲನ್ನ ಬಳಸಿ ತಾನು ವಾಸಿಸ್ತಾ ಇದ್ದಂತಹ ಗುಹೆಗಳ ಮೇಲಿರ್ಬೋದು ಅಥವಾ ಕಲ್ಲು ಬಂಡೆಗಳ ಮೇಲಿರ್ಬೋದು ಆತ ಏನ್ ಮಾಡ್ತಾನೆ? ಚಿತ್ರಗಳನ್ನ ಬಿಡಿಸೋದಕ್ಕೆ ಕಾರ್ವ್ಡ್ ಔಟ್ ಆಫ್ ಸ್ಟೋನ್, ಬೋನ್ ಆರ್ ಆಂಟ್ಲರ್. ಆಂಟ್ಲರ್ ಅಂತಂದ್ರೆ ಸಾರಂಗ, ಕೊಂಬಿರುವಂತಹ ಮೃಗ ಅಂತ ನಾವು ನೋಡ್ತೀವಿ. ಸಾರಂಗ, ಈ ಸಾರಂಗದ ಕೊಂಬು ಬಹಳ ಚೂಪಾಗಿರುತ್ತೆ. ಸಾರಂಗದ ಕೊಂಬು ಬಹುಶಃ ನೀವು ನೋಡಿರ್ಬೋದು ಅದನ್ನ. ಆ ಸಾರಂಗದ ಕೊಂಬನ್ನ ಬಳಸಿ ಆತ ಈ ಚಿತ್ರಗಳನ್ನ ಕೆತ್ತಾನೆ. ಸ್ಮಾಲ್ ಡೆಕೋರೇಟೆಡ್ ಆಬ್ಜೆಕ್ಟ್ಸ್ ವೇರ್ ಕ್ಯಾರ್ಡ್ ಔಟ್ ಆಫ್ ಸ್ಟೋನ್, ಬೋನ್ ಆರ್ ಆಂಟ್ಲರ್. ಏನನ್ನ ಬಳಸಿದಾನೆ ಅವನು? ಕಲ್ಲನ್ನ ಬಳಸಿದಾನೆ, ಎಲುಬನ್ನ ಬಳಸಿದಾನೆ, ಸಾರಂಗದ ಎಲುಬನ್ನ ಕೂಡ, ಸಾರಂಗದ ಕೊಂಬನ್ನ ಬಳಸಿ ಸಣ್ಣ ಸಣ್ಣ ಚಿತ್ರಗಳನ್ನ ಕೆತ್ತಿದ್ದಾನೆ. ದ ಪೇಂಟಿಂಗ್ ಇನ್ ಕೇವ್ಸ್ ಆರ್ ಜನರಲಿ ಆಫ್ ಹಂಟಿಂಗ್. ಜನರಲಿ ಆಫ್ ಹಂಟಿಂಗ್, ಸಾಮಾನ್ಯವಾಗಿ ಆತ ಯಾವ ಚಿತ್ರಗಳನ್ನ ಬಿಡಿಸಿದ್ದಾನೆ? ತಾನು ಬೇಟೆಯಾಡಿದ ಚಿತ್ರವನ್ನ ಬಿಡಿಸಿದ್ದಾನೆ. ಅಂದ್ರೆ ತಾನು ಏನ್ ಬೇಟೆಯಾಡಿದ್ನಲ್ಲ ಅದನ್ನ ಅವನಿಗೆ ಹೇಳ್ಕೊಳ್ಬೇಕಾಗಿದೆ, ಇತರರಿಗೆ ತಿಳಿಸ್ಕೊಡ್ಬೇಕಾಗಿದೆ. ಅದಕ್ಕೋಸ್ಕರ ತಾನು ಹೇಗೆ ಬೇಟೆಯಾಡಿದೆ ಅನ್ನೋದನ್ನ ನೆನಪಿಸ್ಕೊಂಡು ಚಿತ್ರ ಬಿಡಿಸ್ತಾ ಇದ್ದಾನೆ. ಅಲ್ಲಿಗೆ ಅವನ ಮೆಮೊರಿ ಪವರ್ ಬೆಳೆಯುತ್ತೆ. ನಾವು ಭಾಷೆಯ ಬೆಳವಣಿಗೆಯಲ್ಲಿ ನೋಡಿದೀವಿ, ಒಂದು ಶಾರ್ಟ್ ಮೆಮರಿ ಬೇಕಾಗಿತ್ತು, 2-3 ಶಬ್ದ ನೆನ್ಪಿಟ್ಕೊಳ್ಬೇಕಾಗಿತ್ತು. ಬಟ್ ಚಿಂಪಾಂಜಿಗೆ ಅಂತಹ ಜ್ಞಾನ ಇಲ್ಲ ಅಂತ ನೋಡ್ತೀವಿ, ಅಂತಹ ಮೆಮೊರಿ ಇಲ್ಲ ಅಂತ ನೋಡ್ತೀವಿ. ಸೊ ಮನುಷ್ಯ ಚಿತ್ರಕಲೆಯನ್ನ ಬಿಡಿಸ್ದ ಅಂದ್ರೆ ಅದನ್ನ ನೆನಪಿಟ್ಕೋಬೇಕಿತ್ತು. ತಾನು ಬೇಟೆಯಾಡಿದ ಚಿತ್ರವನ್ನು ನೆನಪಿಟ್ಕೊಂಡು ಬಿಡಿಸ್ತಾ ಇದ್ದ. ಜನರಲಿ ಆಫ್ ಹಂಟಿಂಗ್ ಆರ್ ಆಫ್ ಅನಿಮಲ್ಸ್. ಒಂದು ವೇಳೆ ಅದು ಬೇಟೆಯ ಚಿತ್ರ ಆಗಿರ್ತಾ ಇತ್ತು, ಇಲ್ಲವೇ ತಾನು ಬೇಟೆಯಾಡಿದಂತಹ ಪ್ರಾಣಿಗಳ ಚಿತ್ರ ಆಗಿರ್ತಾ ಇತ್ತು. ನಾವು ಅವರ ಪೇಂಟಿಂಗ್ಸ್ ಅನ್ನು ನೋಡಿದಾಗ, ಈಗ ಫ್ರಾನ್ಸ್ ನಲ್ಲಿ ಸಿಕ್ಕಂತಹ ಒಂದು ಪೇಂಟಿಂಗ್ಸ್ ಅನ್ನ ನೋಡಿದ್ವಿ, ಅದರಲ್ಲಿ ಕುದುರೆಯ ಚಿತ್ರ ಇದೆ ಅಲ್ವಾ. ನಾವಿಲ್ಲಿ ಬಿಂಬೆಟ್ಕ, ಭಾರತದ ವಿಶ್ವ ಪರಂಪರೆಯ ತಾಣಗಳಲ್ಲಿ ಕೂಡ ಒಂದು ಸ್ಥಳ ಅನಿಸ್ಕೊಂಡಂತಹ ಬಿಂಬೆಟ್ಕ ಏನಿದೆ, ದ ರಾಕ್ ಪೇಂಟಿಂಗ್ ಎಟ್ ಬಿಂಬೆಟ್ಕ, ಮಧ್ಯಪ್ರದೇಶ್, ಇಂಡಿಯಾ. ಈ ಬಿಂಬೆಟ್ಕದಲ್ಲಿ ಕೂಡ ನಾವು ನೋಡ್ತೀವಿ ಆತ ಅನೇಕ ಚಿಕ್ಕ ಚಿಕ್ಕ ಕಲಾಕೃತಿಗಳನ್ನ, ಅನೇಕ ಪ್ರಾಣಿಗಳ ಚಿತ್ರಗಳನ್ನ ಅಲ್ಲಿ ಬಿಡಿಸ್ತಾನೆ, ಕಲ್ಲು ಬಂಡೆಗಳ ಮೇಲೆ ಹಾಗೂ ಅಲ್ಲಿರುವಂತಹ ಗುಹೆಗಳ ಗೋಡೆಗಳ ಮೇಲೆ. ಅಲ್ಲಿಗೆ ಅವನ ನೆನಪಿನ ಶಕ್ತಿ ಬೆಳೆಯುವುದಕ್ಕೆ ಹಾಗೂ ಅವನ ಅಭಿವ್ಯಕ್ತಿಯ ಪ್ರಜ್ಞೆ ಬೆಳೆಯುವುದಕ್ಕೆ ಈ ಚಿತ್ರಕಲೆ ಸಹಾಯ ಮಾಡುತ್ತೆ ಅಂತ ನೋಡ್ತೀವಿ. ಸ್ಮಾಲ್ ಡೆಕೋರೇಟೆಡ್ ಆಬ್ಜೆಕ್ಟ್ಸ್ ವೇರ್ ಕಾರ್ವ್ಡ್ ಔಟ್ ಆಫ್ ಸ್ಟೋನ್, ಬೋನ್ ಆರ್ ಆಂಟ್ಲರ್. ದ ಪೇಂಟಿಂಗ್ ಇನ್ ಕೇವ್ಸ್ ಆರ್ ಜನರಲಿ ಆಫ್ ಹಂಟಿಂಗ್ ಆರ್ ಆಫ್ ಅನಿಮಲ್ಸ್. ಎ ರಾಕ್ ಪೇಂಟಿಂಗ್ ಎಟ್ ಬಿಂಬೆಟ್ಕ, ಮಧ್ಯಪ್ರದೇಶ್, ಇಂಡಿಯಾ. ಇದನ್ನ ನಾವು ನೋಡ್ತಾ ಇದ್ದೀವಿ. ಹೀಗೆ ಮನುಷ್ಯ ಚಿತ್ರಕಲೆಯನ್ನ ಅಭಿವೃದ್ಧಿ ಪಡಿಸ್ಕೊತಾ ಇದ್ದಾನೆ. ಹಾಗಾದ್ರೆ ಈ ಚಿತ್ರವನ್ನ ಆತ ಹೇಗೆ ಬಿಡಿಸಿದ, ಅದಕ್ಕೆ ಹೇಗೆ ಬಣ್ಣಗಳನ್ನೆಲ್ಲ ಕೊಡ್ತಿದ್ದ? ಬಹಳ ಆಶ್ಚರ್ಯ. ಅಂದ್ರೆ ಸುಮ್ಮನೆ ಬ್ಲಾಕ್ ಅಂಡ್ ವೈಟ್ ಪಿಕ್ಚರ್ ಅಲ್ಲ, ಬಣ್ಣ ಕೂಡ ಕೊಡ್ತಿದ್ದ ಆತ ಆ ಪಿಕ್ಚರಿಗೆ. ದ ಪೇಂಟಿಂಗ್ಸ್ ವೇರ್ ಡನ್ ಬೈ ಯೂಸಿಂಗ್ ಪೇಂಟ್ಸ್ ಆಫ್ ಚಾರ್ಕೋಲ್. ಇದ್ದಿಲು, ಬಹುಶಃ ನಮ್ಮೆಲ್ಲರ ಮನೆಗಳಲ್ಲಿ ಇದ್ದಿಲು ಸಿಗತ್ತೆ. ಆ ಇದ್ದಿಲನ್ನ ನೀರಿನಲ್ಲಿ ಆತ ಕರಡ್ತಿದ್ದ. ಬೈ ಯೂಸಿಂಗ್ ಪೇಂಟ್ಸ್ ಆಫ್ ಚಾರ್ಕೋಲ್ ಮಿಕ್ಸ್ಡ್ ವಿತ್ ವಾಟರ್. ಇದ್ದಿಲು ಚಾರ್ಕೋಲ್, ನಾವು ಚಿತ್ರದಲ್ಲಿ ಕೂಡ ಗಮನಿಸ್ತಾ ಇದೀವಲ್ಲ, ಆ ಇದ್ದಿಲು ಚಾರ್ಕೋಲ್ ಅನ್ನ ಏನ್ ಮಾಡ್ತಾ ಇದ್ದ? ಇದ್ದಿಲನ್ನ ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದ. ಅಲ್ಲಿಗೆ ಅವನಿಗೆ ಬ್ಲಾಕ್ ಕಲರ್ ಸಿಗ್ತಾ ಇತ್ತು, ಕಪ್ಪು ಬಣ್ಣ ಸಿಗ್ತಾ ಇತ್ತು ಚಿತ್ರ ಬಿಡಿಸೋದಕ್ಕೆ. ಅಷ್ಟೇ ಅಲ್ಲ, ಕೆಂಪು ಬಣ್ಣ ಮಾಡೋದಕ್ಕೆ ಆತ ಉಪಾಯ ಮಾಡ್ದ. ಪ್ರಾಣಿಗಳ ಫ್ಯಾಟ್ ಗಳನ್ನ, ಅನಿಮಲ್ ಫ್ಯಾಟ್ಸ್, ಪ್ರಾಣಿಗಳ ಕೊಬ್ಬನ್ನ ಹಾಗೂ ರಕ್ತವನ್ನ ಬಳಸಿ ಕೆಂಪಣ್ಣ ಮಾಡ್ಕೋತಾನೆ. ಅಲ್ಲಿಗೆ ಮಾನವನ ಯೋಚನಾ ಶಕ್ತಿ ಬೆಳೆಯುತ್ತೆ, ಮೆದುಳಿನ ಗಾತ್ರ ವೃದ್ಧಿ ಆಗತ್ತೆ. ನೋಡಿ, ಒಂದು ಚಿತ್ರಕಲೆ ಅನೇಕ ರೀತಿಯ ವಿಕಸನಕ್ಕೆ ಕೂಡ ಕಾರಣ ಆಗುತ್ತೆ. ಬಹಳ ತಲೆಯನ್ನ ಖರ್ಚು ಮಾಡಿದಾನೆ ಆರಂಭಿಕ ಮನುಷ್ಯ. ಇದ್ದಿಲನ್ನ ನೀರಲ್ಲಿ ಕರಗಿಸಿ ಕಪ್ಪು ಬಣ್ಣವನ್ನ ಮಾಡ್ಕೊಂಡಿದ್ದಾನೆ, ಜೊತೆಯಲ್ಲಿ ಕೆಂಪು ಬಣ್ಣವನ್ನ ಪಡೆಯೋದಕ್ಕೆ ರಕ್ತವನ್ನ ಬಳಸ್ಕೊಂಡಿದ್ದಾನೆ, ಹಾಗೂ ಇನ್ನೂ ಮುಂದುವರಿದು ಆತ ಪ್ರಾಣಿಗಳ ಕೊಬ್ಬನ್ನ ಕೂಡ ಈ ಬಣ್ಣಗಳ ತಯಾರಿಕೆಯಲ್ಲಿ ಬಳಸ್ಕೊಂಡಿದ್ದಾನೆ ಹಾಗೂ ಚಿತ್ರವನ್ನ ಬಿಡಿಸ್ತಾ ಇದ್ದಾನೆ. ಹೀಗೆ ಸುಮಾರು 40,000 ವರ್ಷಗಳ ಹಿಂದೆ
ಮನುಷ್ಯ ಈ ಚಿತ್ರಕಲೆಯನ್ನ ಆರಂಭಿಸಿದ ಅಂತ ನೋಡ್ತೀವಿ. ಇದು ಕೂಡ ಮೆದುಳಿನ ಗಾತ್ರದ, ಮೆದುಳಿನ ವಿಕಸನದ ಒಂದು ಭಾಗವಾಗಿತ್ತು. ಭಾಷೆಯ ಅಭಿವೃದ್ಧಿಗೆ ಕೂಡ ಚಿತ್ರಕಲೆ ಸಹಾಯ ಮಾಡಿತು ಅಂತ ಹೇಳ್ತಾರೆ. ಹೀಗೆ ಚಿತ್ರಕಲೆಯ ಸಂಪೂರ್ಣವಾದಂತಹ ವಿಷಯವನ್ನ ನಾವು ನೋಡಿದೀವಿ. ಇನ್ನೊಂದು ವಿಷಯ ಅಂತಂದ್ರೆ, ಈ ಚಿತ್ರಕಲೆಗಳನ್ನ ಸಾಮಾನ್ಯವಾಗಿ ಆತ ತನ್ನ ಸಂತೋಷಕ್ಕೋಸ್ಕರ, ಎರಡು ಉದ್ದೇಶಗಳಿಗೋಸ್ಕರ ಆ ಚಿತ್ರಕಲೆಯನ್ನ ಆತ ಮಾಡ್ತಾ ಇದ್ದ. ಒಂದು, ಆತನ ಪ್ಲೆಸರ್, ಸಂತೋಷಕ್ಕೋಸ್ಕರ ಈ ಚಿತ್ರಕಲೆಯನ್ನ ಬಿಡಿಸ್ತಾ ಇದ್ದ. ತನ್ನ ಆನಂದವನ್ನ, ತಾನು ಬೇಟೆಯಲ್ಲಿ ಮಾಡಿದಂತಹ ಶೌರ್ಯವನ್ನ ಖುಷಿಯಿಂದ ಹೇಳ್ಕೋಬೇಕು, ಅದಕ್ಕೋಸ್ಕರ ಚಿತ್ರಕಲೆಯನ್ನ ಮಾಡ್ತಾ ಇದ್ದ. ಜೊತೆಯಲ್ಲಿ ಕೆಲವೊಂದು ಬ್ಲ್ಯಾಕ್ ಮ್ಯಾಜಿಕ್ಸ್, ಕೆಲವೊಂದು ವಿಶೇಷ ಶಕ್ತಿಗಳ ಪೂಜೆಗೋಸ್ಕರ ಅಥವಾ ದೈವಿಕ ನಂಬಿಕೆಯ ಉದ್ದೇಶಕ್ಕೋಸ್ಕರ, ಧಾರ್ಮಿಕ ನಂಬಿಕೆಯ ಉದ್ದೇಶಕ್ಕೋಸ್ಕರ ಕೂಡ ಈ ಚಿತ್ರಕಲೆಯನ್ನ ಪ್ರಾಚೀನ ಮನುಷ್ಯ ಧಾರ್ಮಿಕ ನಂಬಿಕೆಯ ಹಿನ್ನೆಲೆಯಲ್ಲಿ ಬಿಡಿಸ್ತಾ ಇದ್ದ ಅಂತ ನೋಡ್ತೀವಿ. ಅಲ್ಲಿಗೆ ನಾವು ಮಾನವನ ವಿಕಸನದ ಮೇಲೆ ಪ್ರಭಾವ ಬೀರುವಂತಹ ಎಲ್ಲ ಅಂಶಗಳನ್ನ, 8 ಅಂಶಗಳನ್ನ ನಾವಿಲ್ಲಿ ಗಮನಿಸಿದೀವಿ. ಕೊನೆಯಲ್ಲಿ ನೋಡಿ, ದ ಆರ್ಟ್ ಈಸ್ ಕ್ಲೇಮ್ಡ್ ಟು ಹ್ಯಾವ್ ಸರ್ವ್ಡ್ ಆಸ್ ಆಸ್ಥೆಟಿಕ್ ಪ್ಲೆಸರ್. ಒಂದು ರೀತಿ ಖುಷಿ, ಜೊತೆಯಲ್ಲಿ ಮ್ಯಾಜಿಕಲ್ ಪರ್ಪಸ್, ಕೆಲವೊಂದು ಧಾರ್ಮಿಕ ಮಾಂತ್ರಿಕ ಉದ್ದೇಶಗಳಿಗೋಸ್ಕರ ಕೂಡ ಆತ ಚಿತ್ರಕಲೆಯನ್ನ ಬಿಡಿಸ್ತಾ ಇದ್ದ ಅಂತ ನೋಡ್ತೀವಿ. ಹೀಗೆ ಮಾನವನ ವಿಕಸನದಲ್ಲಿ ಚಿತ್ರಕಲೆ ಕೊನೆಯಲ್ಲಿ ಬಂತು. ಅತ್ಯಂತ ಕೊನೆಯಲ್ಲಿ ನಡೆದಂತಹ ಒಂದು ವಿಕಸನದ ಪ್ರಕ್ರಿಯೆ. ಯುರೋಪ್ ಅಲ್ಲಿ, ಆಫ್ರಿಕಾದಲ್ಲಿ, ಏಷ್ಯಾದಲ್ಲಿ ನಮ್ಗೆ ಚಿಕ್ಕ ಚಿಕ್ಕ ಕಲಾಕೃತಿಗಳು, ಅಲಂಕಾರಿಕ ವಸ್ತುಗಳು ಸಿಕ್ಕಿದಾವೆ. ಹಾಗೂ ಇವುಗಳನ್ನ ಕಲ್ಲು, ಎಲುಬು, ಸಾರಂಗದ ಕೊಂಬುಗಳಿಂದ ಅವ ಕೆತ್ತಾ ಇದ್ದ. ಸಾಮಾನ್ಯವಾಗಿ ಬೇಟೆಯಾಡುವಂತಹ ಚಿತ್ರಗಳು ಅಥವಾ ಪ್ರಾಣಿಗಳ ಚಿತ್ರಗಳನ್ನ ಕೆತ್ತಾ ಇದ್ದ. ಚಿಕ್ಕ ಚಿಕ್ಕ ಕಲಾಕೃತಿಗಳನ್ನ ಕೆತ್ತಾ ಇದ್ದ. ಇವುಗಳನ್ನ ಬಣ್ಣಗಳನ್ನ ಕೂಡ ಕೊಡ್ತಾ ಇದ್ದ. ಇದ್ದಿಲನ್ನು ನೀರಲ್ಲಿ ಕರಗಿಸಿ ಬಣ್ಣ ಮಾಡ್ಕೊತಾ ಇದ್ದ. ರಕ್ತವನ್ನ ಬಳಸ್ತಾ ಇದ್ದ. ಪ್ರಾಣಿಗಳ ಕೊಬ್ಬನ್ನ ಬಳಸ್ತಾ ಇದ್ದ. ಆಸ್ಥೆಟಿಕ್ ಪ್ಲೆಸರ್, ಸೌಂದರ್ಯ ಪ್ರಜ್ಞೆ ಅಂತ ಕರಿತೀವಿ. ಆ ಆನಂದ ಪ್ರಜ್ಞೆ, ಆ ಸಂತೋಷದ ಪ್ರಜ್ಞೆಗೋಸ್ಕರ ಆತ ಚಿತ್ರಗಳನ್ನ ಬಿಡಿಸ್ತಾ ಇದ್ದ. ಧಾರ್ಮಿಕ ಉದ್ದೇಶ ಕೂಡ ಇತ್ತು, ಮ್ಯಾಜಿಕಲ್ ಪರ್ಪಸ್ ಕೂಡ ಇತ್ತು ಅಂತ ನೋಡ್ತೀವಿ. ಹೀಗೆ ಮಾನವನ ವಿಕಸನದ ಮೇಲೆ ಅನೇಕ ಅಂಶಗಳು ಪ್ರಭಾವ ಬೀರಿದಾವೆ ಅಂತ ನಾವು ನೋಡ್ತೀವಿ. ಅಲ್ಲಿಗೆ ಮಾನವನ ವಿಕಸನದ ಮೇಲೆ ಪ್ರಭಾವ ಬೀರಿದಂತಹ 8 ಅಂಶಗಳನ್ನು ನಾವು ನೋಡಿದೀವಿ. ವಾಯುಗುಣದ ಬದಲಾವಣೆ, ಮೊದಲು ಕ್ಲೈಮೇಟ್ ಚೇಂಜ್, ಆನಂತರ ಮೆದುಳಿನ ಗಾತ್ರದ ವೃದ್ಧಿ, ಗ್ರೋತ್ ಇನ್ ಹ್ಯೂಮನ್ ಬ್ರೈನ್, ಗ್ರೋತ್ ಆಫ್ ಸೈಜ್ ಇನ್ ಬ್ರೈನ್, ಮನುಷ್ಯನ ಮೆದುಳಿನ ಗಾತ್ರದಲ್ಲಿ ಆದಂತಹ ವೃದ್ಧಿ. ಆ ನಂತರದಲ್ಲಿ 3ನೇ ಪಾಯಿಂಟ್ಸ್ ಆಗಿ ಫುಡ್ ಅಂಡ್ ಶೆಲ್ಟರ್, ಆ ನಂತರದಲ್ಲಿ ಬೈಪೆಡಾಲಿಸಮ್, ಟೂಲ್ ಮೇಕಿಂಗ್, ಆ ನಂತರದಲ್ಲಿ ಲ್ಯಾಂಗ್ವೇಜ್, ಹಾಗೂ ಇವತ್ತು ಡೊಮೆಸ್ಟಿಕೇಶನ್ ಆಫ್ ಅನಿಮಲ್ಸ್ ಅಂಡ್ ಕಮೆನ್ಸ್ಮೆಂಟ್ ಆಫ್ ಅಗ್ರಿಕಲ್ಚರ್, ಆರ್ಟ್. ಈ 8 ಅಂಶಗಳನ್ನ ನಾವು ವಿವರವಾಗಿ ಅಧ್ಯಯನ ಮಾಡಿ ಈಗ ಈ ಪಾಠದ ಕೊನೆಯ ಭಾಗಕ್ಕೆ ಬರ್ತೀವಿ. ಪ್ಲೇಸ್ ಆಫ್ ಒರಿಜಿನ್ ಆಫ್ ದ ಹ್ಯೂಮನ್, ಮಾನವನ ಮೂಲ ಅಥವಾ ಮನುಷ್ಯನ ಉಗಮದ ಸ್ಥಳದ ಬಗ್ಗೆ ಬರ್ತೀವಿ. ಮನುಷ್ಯನ ಅಥವಾ ಮಾನವನ ಮೂಲ, ಮಾನವನ ಮೂಲ ಅಥವಾ ಉಗಮ, ಮಾನವನ ಮೂಲ ಅಥವಾ ಉಗಮ ಎನ್ನುವ ಈ ಅಧ್ಯಾಯದ ಕೊನೆಯ ಭಾಗವನ್ನ ನಾವು ತಿಳ್ಕೊಳ್ಳೋಣ. ಪ್ಲೇಸ್ ಆಫ್ ಒರಿಜಿನ್ ಆಫ್ ದ ಹ್ಯೂಮನ್ ಈಸ್ ಅ ಡಿಬೇಟಬಲ್ ಸಬ್ಜೆಕ್ಟ್. ಇದೊಂದು ಚರ್ಚಾಸ್ಪದವಾದಂತಹ ವಿಷಯ ಆಗಿದೆ. ಇವತ್ತು ಅನೇಕ ಚರ್ಚೆಗಳು ಈ ಬಗ್ಗೆ ನಡೀತಾ ಇದ್ದಾವೆ. ಈ ಎಲ್ಲ ಚರ್ಚೆಗಳಿಂದಾಗಿ ಪ್ಲೇಸ್ ಆಫ್ ಒರಿಜಿನ್ ಆಫ್ ದ ಹ್ಯೂಮನ್ ನ ಬಗ್ಗೆ ದೇರ್ ಆರ್ 2 ಡಿಫರೆಂಟ್ ಥಿಯರೀಸ್. ಇದೊಂದು ಚರ್ಚಾಸ್ಪದವಾದ ವಿಷಯ ಆಗಿದೆ. ಎಲ್ಲಿ ಹುಟ್ಟಿದ, ಆತನ ಪ್ರಪ್ರಥಮ ಮೂಲ ಸ್ಥಳ ಯಾವುದು ಅನ್ನುವುದು ಚರ್ಚಾಸ್ಪದ ವಿಷಯವಾಗಿದೆ. ದೇರ್ ಆರ್ 2 ಡಿಫರೆಂಟ್ ಥಿಯರೀಸ್ ರಿಗಾರ್ಡಿಂಗ್ ಪ್ಲೇಸ್ ಆಫ್ ಒರಿಜಿನ್ ಆಫ್ ದ ಹ್ಯೂಮನ್ಸ್. ಮೊದಲನೆಯ ಥಿಯರಿಗೆ ಬರೋಣ. ಮೊದಲನೆಯ ಥಿಯರಿಯನ್ನ ಸ್ಥಳಾಂತರ ಸಿದ್ಧಾಂತ, ಸ್ಥಳಾಂತರ ಸಿದ್ಧಾಂತ, ಇದು ಮೊದಲನೆಯ ಸಿದ್ಧಾಂತ. ಇದಕ್ಕೆ ಆಫ್ರಿಕಾ ಮೂಲ ಸಿದ್ಧಾಂತ ಅಂತಾನೂ ಕರೀತಾರೆ. ಆಫ್ರಿಕಾ ಮೂಲ ಸಿದ್ಧಾಂತ, ಸ್ಥಳಾಂತರ ಸಿದ್ಧಾಂತ ಅಥವಾ ಆಫ್ರಿಕಾ ಮೂಲ ಸಿದ್ಧಾಂತ. ದ ರಿಪ್ಲೇಸ್ಮೆಂಟ್ ಥಿಯರಿ ಆರ್ ಆಫ್ರಿಕನ್ ಒರಿಜಿನ್ ಥಿಯರಿ, ಇದು ಮೊದಲನೇದು. ದ ರಿಪ್ಲೇಸ್ಮೆಂಟ್ ಥಿಯರಿ ಆರ್ ಆಫ್ರಿಕನ್ ಒರಿಜಿನ್ ಥಿಯರಿ. ಎರಡನೆಯ ಭಾಗಕ್ಕೆ ಬಂದ್ರೆ ಪ್ರಾದೇಶಿಕ ಮುಂದುವರಿಕೆ ಸಿದ್ಧಾಂತ. ಪ್ರಾದೇಶಿಕ ಮುಂದುವರಿಕೆ ಸಿದ್ಧಾಂತ.
ಹೀಗೆ ಎರಡು ಸಿದ್ಧಾಂತಗಳನ್ನ ನಾವು ನೋಡ್ತೀವಿ. ದ ರಿಪ್ಲೇಸ್ಮೆಂಟ್ ಥಿಯರಿ ಆರ್ ಆಫ್ರಿಕನ್ ಒರಿಜಿನ್ ಥಿಯರಿ, ದ ರೀಜನಲ್ ಕಂಟಿನ್ಯೂಟಿ ಥಿಯರಿ. ದ ರೀಜನಲ್ ಕಂಟಿನ್ಯೂಟಿ ಥಿಯರಿ ಅಥವಾ ಪ್ರಾದೇಶಿಕ ಮುಂದುವರಿಕೆ ಸಿದ್ಧಾಂತ. ಹಾಗಾದ್ರೆ ಈ ಎರಡು ಸಿದ್ಧಾಂತಗಳು ಏನು, ಮನುಷ್ಯ ಈ ಪ್ರಪಂಚದಲ್ಲಿ ಎಲ್ಲಿ ಹುಟ್ಟಿದ ಅನ್ನುವ ಎರಡೂ ಸಿದ್ಧಾಂತಗಳ ಒಂದು ಪರಿಚಯವನ್ನು ನಾವೀಗ ಮಾಡ್ಕೊಳ್ತಾ ಹೋಗೋಣ. ದ ರಿಪ್ಲೇಸ್ಮೆಂಟ್ ಆರ್ ಆಫ್ರಿಕನ್ ಒರಿಜಿನ್ ಥಿಯರಿ ಹೇಳುತ್ತೆ, ಈ ಸಿದ್ಧಾಂತದ ಪ್ರಕಾರ, ಸ್ಥಳಾಂತರ ಸಿದ್ಧಾಂತದ ಪ್ರಕಾರ, ಆರಂಭದ ಮನುಷ್ಯ ಆಫ್ರಿಕಾದಲ್ಲಿಯೇ ಹುಟ್ಟಿದ ಅಥವಾ ಆಫ್ರಿಕಾದಲ್ಲಿಯೇ ವಿಕಾಸವನ್ನಗೊಂಡ. ಆರಂಭಿಕ ಮಾನವನ ವಿಕಸನ ಆರ್ಕಾಯಿಕ್ ಮಾನವ, ಆಫ್ರಿಕಾದಲ್ಲಿ ಇದ್ದಂತಹ ಆರ್ಕಾಯಿಕ್ ಮಾನವನಿಂದ, ಆರ್ಕಾಯಿಕ್ ಮನುಷ್ಯನಿಂದ ಮಾನವನ ವಿಕಸನ ಆಯ್ತು, ಹಾಗೂ ಆಫ್ರಿಕಾದಲ್ಲಿಯೇ ಆ ವಿಕಸನ ಆಯ್ತು ಅನ್ನತ್ತೆ ಆಫ್ರಿಕಾ ಮೂಲ ಸಿದ್ಧಾಂತ. ಆಫ್ರಿಕಾವನ್ನ ನಾವು ಗಮನಿಸಿದ್ರೆ, ಆಫ್ರಿಕಾ ಖಂಡ ಏನಿದೆ ಅದು ಉಷ್ಣ ವಲಯದಲ್ಲಿ ಬರುವಂತಹ ಒಂದು ಖಂಡ. ಸಮಭಾಜಕ ವೃತ್ತ ರೇಖೆ ಆ ಖಂಡದಲ್ಲಿ ಹಾದು ಹೋಗಿದೆ. ಹಾಗಾಗಿ ಅಲ್ಲಿ ಪೋಷಣಾತ್ಮಕವಾದಂತಹ ಒಂದು ಉಷ್ಣವಲಯ ಇದೆ, ನೀರಿನ ಅನುಕೂಲತೆ ಇದೆ. ಹಾಗಾಗಿ ಅಲ್ಲಿ ಮನುಷ್ಯನ ವಿಕಸನ ಆಯ್ತು, ಆತ ಪ್ರವರ್ಧಮಾನಕ್ಕೆ ಬಂದ, ಹಾಗೂ ಅಲ್ಲಿಂದ ಪ್ರಪಂಚದ ಬೇರೆ ಬೇರೆ ಸ್ಥಳಗಳಿಗೆ ಸ್ಥಳಾಂತರಗೊಂಡ ಮತ್ತು ಅಲ್ಲಿನ ತತ್ಪೂರ್ವಜ ಪ್ರಜಾತಿಗಳನ್ನ ನಾಶಗೊಳಿಸಿ ತಾನು ಬೆಳೆದ ಅನ್ನತ್ತೆ ಈ ಸಿದ್ಧಾಂತ. ಅಲ್ಲಿಗೆ ದ ರಿಪ್ಲೇಸ್ಮೆಂಟ್ ಆರ್ ಆಫ್ರಿಕನ್ ಒರಿಜಿನ್ ಥಿಯರಿ ಏನ್ ಹೇಳುತ್ತೆ ಅಂದ್ರೆ, ದ ಮಾಡರ್ನ್ ಹ್ಯೂಮನ್ ಸ್ಪೀಸೀಸ್ ಇವಾಲ್ವ್ಡ್ ಫ್ರಮ್ ದ ಆರ್ಕಾಯಿಕ್ ಸ್ಪೀಸೀಸ್ ಇನ್ ಆಫ್ರಿಕಾ. ಆರ್ಕಾಯಿಕ್ ಜಾತಿಯ ಮಾನವರಿಂದ ಅಥವಾ ಆ ಪ್ರಭೇದದಿಂದ, ಪ್ರಜಾತಿಯಿಂದ ಆಫ್ರಿಕಾದಲ್ಲಿಯೇ ಮನುಷ್ಯ ಫಸ್ಟ್ ಟೈಮ್ ಜನಿಸಿದಾನೆ. ಆಫ್ರಿಕಾವನ್ನು ನಾವು ಗಮನಿಸ್ತಾ ಇದ್ದೀವಿ, ಸಮಭಾಜಕ ವೃತ್ತ ರೇಖೆ ಹಾದು ಹೋಗುವಂತಹ ಖಂಡ, ಅದು ಉಷ್ಣವಲಯ, ಪೋಷಣಾತ್ಮಕ ಉಷ್ಣವಲಯ ಆಫ್ರಿಕಾ ಖಂಡದಲ್ಲಿದೆ. Africa, with its tropical climate consisting of strong wet and dry seasons, provided an optimum environment for the emergence of modern human species. ಅಲ್ಲಿನ ಪೋಷಣಾತ್ಮಕ ಉಷ್ಣವಲಯ, ಟ್ರಾಪಿಕಲ್ ಕ್ಲೈಮೇಟ್, ಉಷ್ಣವಲಯದ ವಾಯುಗುಣ ಮನುಷ್ಯನಿಗೆ ಬೇಕಾದಂತಹ ಆಪ್ಟಿಮಮ್ ಎನ್ವಿರಾನ್ಮೆಂಟ್, ಸೂಕ್ತವಾದಂತಹ ವಾತಾವರಣವನ್ನು ಒದಗಿಸಿತು. ಅಲ್ಲಿ ಅವನ ವಿಕಸನ ಆಯಿತು. ಸಮ್ ಆಫ್ ದೆಮ್ ಮೈಗ್ರೇಟೆಡ್ ಟು ಡಿಫರೆಂಟ್ ರೀಜನ್ಸ್ ಆಫ್ ದ ವರ್ಲ್ಡ್ ಅಟ್ ಡಿಫರೆಂಟ್ ಪಾಯಿಂಟ್ಸ್ ಆಫ್ ಟೈಮ್. ಅಲ್ಲಿ ಅವನು ಪ್ರವರ್ಧಮಾನಕ್ಕೆ ಬಂದ ಮೇಲೆ ಸಮ್ ಆಫ್ ದೆಮ್ ಮೈಗ್ರೇಟೆಡ್, ಈ ಆಫ್ರಿಕಾದಿಂದ ಈ ವಿಕಸನಗೊಂಡಂತಹ ಮಾನವ ಪ್ರಜಾತಿಗಳು ಬೇರೆ ಬೇರೆ ಸ್ಥಳಗಳಿಗೆ ಸ್ಥಳಾಂತರಗೊಂಡವು. Different regions, some of them migrated to different regions of the world at different points of time. ಬೇರೆ ಬೇರೆ ಕಾಲದಲ್ಲಿ, ಒಂದೇ ಸಲ ಸ್ಥಳಾಂತರಗೊಂಡ್ರು ಅಂತ ಹೇಳಲ್ಲ, ವಿಭಿನ್ನವಾದಂತಹ ಕಾಲದಲ್ಲಿ ಈ ಸ್ಥಳಾಂತರ ಪ್ರಕ್ರಿಯೆ ನಡೆಯುತ್ತೆ. ಇದು ಆಫ್ರಿಕಾದ ಮೂಲ ಸಿದ್ಧಾಂತ ಹೇಳುದು. ಇಷ್ಟೇ ನೀವು ನೆನಪಿಟ್ಕೊಳ್ಬೇಕಾದ ವಿಷಯ. ಆರ್ಕಾಯಿಕ್ ಪ್ರಜಾತಿಯಿಂದ ಮಾನವ ಆಫ್ರಿಕಾದಲ್ಲಿ ಜನಿಸಿದ. ಯಾಕೆಂದ್ರೆ ಆಫ್ರಿಕಾದ ಆ ವಾಯುಗುಣ, ಉಷ್ಣವಲಯದ ವಾಯುಗುಣ, ಹಾಗೂ ಅಲ್ಲಿನ ಅತ್ಯಂತ ಬಲಶಾಲಿಯಾದಂತಹ ಒಣ ವಾಯುಗುಣ ಇರ್ಲಿ ಅಥವಾ ಶೀತ ವಾಯುಗುಣ ಇರ್ಲಿ, ವಿಶೇಷವಾಗಿ ಉಷ್ಣ ವಾಯುಗುಣ, ಅದು ಮಾನವನಿಗೆ ಪೋಷಣೆಯನ್ನ ಮಾಡಿತು, ಅನುಕೂಲಕರವಾದಂತಹ ವಾತಾವರಣವನ್ನ ಸೃಷ್ಟಿಸಿತು. ಮಾನವ ಅಲ್ಲಿ ವಿಕಸನಗೊಂಡ, ಬೇರೆ ಬೇರೆ ಸ್ಥಳಗಳಿಗೆ ಸ್ಥಳಾಂತರಗೊಂಡ ವಿಭಿನ್ನ ಕಾಲಗಳಲ್ಲಿ. ಇದು ಸ್ಥಳಾಂತರ ಸಿದ್ಧಾಂತ ಅಥವಾ ಆಫ್ರಿಕನ್ ಒರಿಜಿನ್ ಸಿದ್ಧಾಂತ ಹೇಳುತ್ತೆ. ಇದಕ್ಕೆ ಕೆಲವೊಂದು ಸಾಕ್ಷಿಗಳನ್ನು ಕೊಡ್ತಾರೆ, ಸುಮ್ಮನೆ ಹೇಳಲ್ಲ ಅವರು. ದ ಡಿಸ್ಕವರಿ ಆಫ್ ಫಾಸಿಲ್ಸ್ ಆಫ್ ದ ಅರ್ಲಿ ಹ್ಯೂಮನ್ ಸ್ಪೀಸೀಸ್ ಇನ್ ಆಫ್ರಿಕಾ. ಅನೇಕ ಪಳೆಯುಳಿಕೆಗಳು ಸಿಕ್ಕಿದಾವೆ ನಮ್ಗೆ. ಅನೇಕ ಪಳೆಯುಳಿಕೆ, ಈ ಪಳೆಯುಳಿಕೆಗಳು ಫಾಸಿಲ್ಸ್ ಆಫ್ ದ ಅರ್ಲಿ ಹ್ಯೂಮನ್ ಸ್ಪೀಸೀಸ್ ಇನ್ ಆಫ್ರಿಕಾ. ಆರಂಭದ ಪಳೆಯುಳಿಕೆಗಳು ಎಲ್ಲಿ ಸಿಕ್ಕಿದಾವೆ? ಆಫ್ರಿಕಾದಲ್ಲಿ ಸಿಕ್ಕಿದಾವೆ. ನಾವು ನಿನ್ನೆ ಮೀನ್ಸ್ ಹಿಂದಿನ ಸರಣಿಯಲ್ಲಿ ಓಲ್ಡ್ ಬಾರ್ನ್ ಸ್ಟೋನ್ ಟೂಲ್ಸ್ ಫ್ರಮ್ ಇಥಿಯೋಪಿಯಾ,
ಇಥಿಯೋಪಿಯಾ ಆಫ್ರಿಕಾದಲ್ಲಿರುವಂತಹ ಒಂದು ದೇಶ. ಅಲ್ಲಿ ಮಾನವ ಬಳಸಿದಂತಹ ಅತ್ಯಂತ ಪ್ರಾಚೀನ ಸ್ಟೋನ್ ಟೂಲ್ಸ್ ಗಳು ಸಿಕ್ಕಿದ್ವು ಅಂತ ನೋಡ್ತೀವಿ. ಪಳೆಯುಳಿಕೆಗಳು ಅಲ್ಲೇ ಸಿಕ್ಕಿದಾವೆ. ಸೊ ದ ಡಿಸ್ಕವರಿ ಆಫ್ ಫಾಸಿಲ್ಸ್ ಆಫ್ ದ ಅರ್ಲಿ ಹ್ಯೂಮನ್ ಸ್ಪೀಸೀಸ್ ಇನ್ ಆಫ್ರಿಕಾ ಅಂಡ್ ಜೆನೆಟಿಕಲ್ ಅಂಡ್ ಎನಟಾಮಿಕಲ್ ಹೋಮಿನೈಟ್ಸ್ ಗಳೇನಿದ್ದಾರೆ, ಆರ್ಕಾಯಿಕ್ ಮಾನವನ ನಂತರದಲ್ಲಿ ಬಂದಂತಹ ಹೋಮಿನೈಟ್ಸ್ ಗಳು, ಅವರ ಶರೀರ ರಚನೆ ಹಾಗೂ ಅಂಗರಚನೆಯನ್ನ ಗಮನಿಸಿದಾಗ ಹೋಮೋಜಿನಿಟಿ ಎಮಂಗ್ ದ ಮಾಡರ್ನ್ ಹ್ಯೂಮನ್ ಇನ್ ಆಲ್ ಪಾರ್ಟ್ ಆಫ್ ದ ವರ್ಲ್ಡ್ ಆರ್ ಎವಿಡೆನ್ಸ್ ಫಾರ್ ದಿಸ್ ಥಿಯರಿ. ಈ ಅಂಗರಚನೆ ಮತ್ತು ಶರೀರ ರಚನೆಯ ವಿನ್ಯಾಸವನ್ನ ನೋಡಿದಾಗ, ಅವುಗಳ ಹೋಮೋಜಿನಿಟಿ, ಅವುಗಳ ಸಾಮ್ಯತೆಯನ್ನ ಗಮನಿಸಿದಾಗ, ಇವತ್ತಿನ ಮನುಷ್ಯರ ನಡುವಿನ ಸಾಮ್ಯತೆಗಳನ್ನು ಗಮನಿಸಿದಾಗ, ಆಫ್ರಿಕಾದಲ್ಲಿಯೇ ಉಗಮ ಹೊಂದಿದ ಹಾಗೂ ಬೇರೆ ಬೇರೆ ಸ್ಥಳಗಳಿಗೆ ಸ್ಥಳಾಂತರಗೊಂಡ ಎನ್ನುವ ಇವರ ಸಿದ್ಧಾಂತಕ್ಕೆ ಕೆಲವು ಸಾಕ್ಷಿಗಳನ್ನ ಅವರು ಒದಗಿಸ್ತಾರೆ. ಅಲ್ಲಿಗೆ ಸಾಕ್ಷಿ ಏನು ಅಂತ ಕೇಳಿದ್ರೆ, ಅವರ ಶರೀರ ರಚನೆ, ಇಡೀ ಪ್ರಪಂಚದ ಜನರ ಶರೀರ ರಚನೆ ಹಾಗೂ ಅವರ ಅಂಗವಿನ್ಯಾಸ, ಇವುಗಳಲ್ಲಿ ಇರುವಂತಹ ಸಾಮ್ಯತೆಯನ್ನ ಅವ್ರು ಏನ್ ಮಾಡ್ತಾರೆ, ತಮ್ಮ ಸಿದ್ಧಾಂತಕ್ಕೆ ಸಾಕ್ಷಿಗಳನ್ನಾಗಿ, ಎವಿಡೆನ್ಸ್ ಗಳನ್ನಾಗಿ ಬಳಸ್ಕೋತಾರೆ. ಹಾಗೂ ಅತ್ಯಂತ ಪ್ರಾಚೀನ ಪಳೆಯುಳಿಕೆಗಳು ಆಫ್ರಿಕಾದಲ್ಲೇ ಸಿಕ್ಕಿದೆ, ಅದು ಒಂದು ಕಾರಣವನ್ನ ಕೊಡ್ತಾರೆ. ದ ಡಿಸ್ಕವರಿ ಆಫ್ ಫಾಸಿಲ್ಸ್ ಆಫ್ ದ ಅರ್ಲಿ ಹ್ಯೂಮನ್ ಸ್ಪೀಸೀಸ್ ಇನ್ ಆಫ್ರಿಕಾ ಅಂಡ್ ಜೆನೆಟಿಕಲ್ ಅಂಡ್ ಎನಟಾಮಿಕಲ್ ಹೋಮಿಜಿನಿಟಿ ಅಮಂಗ್ ದ ಮಾಡರ್ನ್ ಹ್ಯೂಮನ್ಸ್ ಇನ್ ಆಲ್ ಪಾರ್ಟ್ ಆಫ್ ದ ವರ್ಲ್ಡ್ ಆರ್ ಎವಿಡೆನ್ಸ್ ಫಾರ್ ದಿಸ್ ಥಿಯರಿ. ಪ್ರಪಂಚದ ಎಲ್ಲ ಜನರನ್ನ ನೀವು ಒಂದೇ ಕಡೆ ನಿಲ್ಲಿಸಿದ್ರೆ ಅವರ ಶರೀರ ವಿನ್ಯಾಸದಲ್ಲಿ ಸಾಮ್ಯತೆ ಇದೆ, ಅವರ ಅಂಗರಚನೆಯಲ್ಲಿ ಸಾಮ್ಯತೆ ಇದೆ. ಇದು ಈ ಸಿದ್ಧಾಂತಕ್ಕಿರುವಂತಹ ಸಾಕ್ಷಿ ಅಂತ ನೋಡ್ತೀವಿ. ಅಲ್ಲಿಗೆ ಸ್ಥಳಾಂತರ ಸಿದ್ಧಾಂತ ಅಥವಾ ಆಫ್ರಿಕಾ ಮೂಲ ಸಿದ್ಧಾಂತ ಏನ್ ಹೇಳುತ್ತೆ ಅನ್ನೋದನ್ನ ನಾವು ಸೂಕ್ಷ್ಮವಾಗಿ ನೋಡಿದೀವಿ. ಆಫ್ರಿಕಾದಲ್ಲಿಯೇ ಪ್ರಪ್ರಥಮ ಮಾನವನ ಉದಯ ಆಯಿತು. ಆಫ್ರಿಕಾದಲ್ಲಿ ಉದಯಿಸಿದಂತಹ ಮಾನವ ಬೇರೆ ಬೇರೆ ಕಾಲಗಳಲ್ಲಿ ವಿಭಿನ್ನ ಸ್ಥಳಗಳಿಗೆ ಸ್ಥಳಾಂತರಗೊಂಡ. ಯಾಕೆಂದ್ರೆ ಪ್ರಾಚೀನ ಪಳೆಯುಳಿಕೆಗಳು ಆಫ್ರಿಕಾದಲ್ಲಿ ಸಿಕ್ಕಿದೆ ಹಾಗೂ ಇಡೀ ಪ್ರಪಂಚದ ಮಾನವನ ಶರೀರ ರಚನೆ, ಅಂಗವಿನ್ಯಾಸ ಒಂದೇ ತರ ಇದೆ. ಹಾಗಾದ್ರೆ ಈ ಮತ್ತೆ ಎರಡನೇ ಸಿದ್ಧಾಂತ ಇದೆಯಲ್ಲ, ದ ರೀಜನಲ್ ಕಂಟಿನ್ಯೂಟಿ ಥಿಯರಿ, ಪ್ರಾದೇಶಿಕ ಮುಂದುವರಿಕೆ ಸಿದ್ಧಾಂತ, ಇವ್ರು ಏನ್ ಹೇಳ್ತಾರೆ? ಹಾಗಾದ್ರೆ ಇವರು ಒಂದಿಷ್ಟು ಪಾಯಿಂಟ್ಸ್ ಗಳನ್ನ ಹೇಳ್ತಾರೆ. ಈ ಪ್ರಾದೇಶಿಕ ಮುಂದುವರಿಕೆ ಸಿದ್ಧಾಂತದ ಪ್ರಕಾರ ಮನುಷ್ಯ ಆಫ್ರಿಕಾದಲ್ಲಿ ಹೇಗೆ ವಿಕಾಸಗೊಂಡನೋ, ಮನುಷ್ಯ ಆಫ್ರಿಕಾದಲ್ಲಿ ವಿಕಾಸಗೊಂಡ, ಆಫ್ರಿಕನ್ ಮೂಲ ಸಿದ್ಧಾಂತ ಹೇಳುತ್ತೆ. ಈ ಪ್ರಾದೇಶಿಕ ಮುಂದುವರಿಕೆ ಸಿದ್ಧಾಂತ ಅವರು ಹೇಳ್ತಾರೆ, ಅದೇ ಮನುಷ್ಯ ಆಫ್ರಿಕಾದಲ್ಲಿ ಏನು ವಿಕಾಸಗೊಂಡನೋ ಅದೇ ಮನುಷ್ಯ ಯುರೋಪ್ನಲ್ಲಿ ಕೂಡ ವಿಕಾಸಗೊಂಡ, ಏಷ್ಯಾದಲ್ಲಿಯೂ ವಿಕಾಸಗೊಂಡ. ಬೇರೆ ಬೇರೆ ಕಾಲ ಭಿನ್ನ ಆಗಿರ್ಬೋದು, ಕಾಲಗಳಲ್ಲಿ ಭಿನ್ನತೆ ಇರ್ಬೋದು, ಆದ್ರೆ ಮನುಷ್ಯ ಆಫ್ರಿಕಾದಲ್ಲಿಯೂ ವಿಕಸನಗೊಂಡಿದ್ದಾನೆ, ಯುರೋಪಲ್ಲೂ ವಿಕಸನಗೊಂಡಿದ್ದಾನೆ, ಏಷ್ಯಾದಲ್ಲೂ ವಿಕಸನಗೊಂಡಿದ್ದಾನೆ. ಹಾಗೂ ಅಲ್ಲಿಂದನೇ ಆತ ಮುಂದುವರಿತಾ ಹೋಗಿದ್ದಾನೆ. ಹಾಗೂ ಹಳೆಯ ಪ್ರಜಾತಿಗಳಿಂದ, ತತ್ಪೂರ್ವ ಪ್ರಜಾತಿಗಳಿಂದ ವಿಕಸನಗೊಂಡಂತಹ ಪ್ರಾದೇಶಿಕ ಸ್ಥಳಗಳಲ್ಲಿಯೇ ವಿಕಾಸಗೊಂಡಿದೆ ಅನ್ನೋದು ಈ ಪ್ರಾದೇಶಿಕ ಮುಂದುವರಿಕೆ ಸಿದ್ಧಾಂತದ ಅಭಿಪ್ರಾಯ. ಸರಳವಾಗಿ ಹೇಳಬೇಕು ಅಂತಂದ್ರೆ, ಆಫ್ರಿಕಾದಲ್ಲಿ ವಿಕಾಸಗೊಂಡಂತೆ ಮನುಷ್ಯ ಆಫ್ರಿಕಾದಲ್ಲಿ ವಿಕಾಸಗೊಂಡಂತೆ ಯುರೋಪಿನಲ್ಲಿಯೂ ವಿಕಾಸಗೊಂಡ, ಏಷ್ಯಾದಲ್ಲಿಯೂ ವಿಕಾಸಗೊಂಡ. ಹಾಗೂ ಪ್ರಾದೇಶಿಕವಾಗಿ ಆತನ ವಿಕಾಸ ಮುಂದುವರಿಯಿತು ಅಂತ. ಸೊ ದ ರೀಜನಲ್ ಕಂಟಿನ್ಯೂಟಿ ಥಿಯರಿ, ದ ಇವಲ್ಯೂಷನ್ ಆಫ್ ಡಿಫರೆಂಟ್ ಹ್ಯೂಮನ್ ಸ್ಪೀಸೀಸ್ ಫ್ರಮ್ ದ earlier species occurred in all regions of the world. ಪ್ರಪಂಚದ ಎಲ್ಲ ಕಡೆನೂ ಆ ವಿಕಸನ ಆಯಿತು ಅನ್ನತ್ತೆ ಈ ಥಿಯರಿ. The dissimilarities among the human populations in different regions of the world serve as evidence of this theory. ಹಾಗಾದ್ರೆ ಆಯಾ ಸ್ಥಳಗಳಲ್ಲಿಯೇ ಆತ ವಿಕಾಸಗೊಂಡ, ಮುಂದುವರಿದ ಅನ್ನೋದಕ್ಕೆ ಅವರು ಏನು ಸಾಕ್ಷಿ ಕೊಡ್ತಾರೆ ಅಂತಂದ್ರೆ, the dissimilarities among the human populations, ಮಾನವನ ಜನಸಂಖ್ಯೆಯನ್ನ ಸಾಕ್ಷಿಯಾಗಿ ಕೊಡ್ತಾರೆ. ಪ್ರಪಂಚದ ಎಲ್ಲಾ ಕಡೆಗೂ ಒಂದೇ ರೀತಿಯಲ್ಲಿ ಜನಸಾಂದ್ರತೆ ಇಲ್ಲ. ನಾವು ನೋಡ್ತೀವಿ ಭಾರತ, ಚೀನಾ ಇಂತಹ ದೇಶಗಳಲ್ಲಿ ಹೆಚ್ಚು ಜನಸಂಖ್ಯೆ ಇದೆ ಅಂತ ನೋಡ್ತೀವಿ. ಪ್ರಪಂಚದ ಎಲ್ಲ ಕಡೆನೂ ಆ ಜನಸಂಖ್ಯೆಯಲ್ಲಿ ಸಾಮ್ಯತೆ ಇಲ್ಲ, ಜನಸಾಂದ್ರತೆಯಲ್ಲಿಯೂ ಸಾಮ್ಯತೆ ಇಲ್ಲ, ಜನಸಂಖ್ಯೆಯಲ್ಲೂ ಸಾಮ್ಯತೆ ಇಲ್ಲ. ಜೊತೆಯಲ್ಲಿ
ಪ್ರಪಂಚದ ಬೇರೆ ಬೇರೆ ಸ್ಥಳಗಳಿಗೆ ಹೋದಾಗ ಅಲ್ಲಿರುವಂತಹ ಮಾನವನ ಶರೀರ ರಚನೆಗೂ ಅಂಗವಿನ್ಯಾಸಕ್ಕೂ ಅವನ ಬಣ್ಣ ಹಾಗೂ ಅವನ ಗಾತ್ರ, ಅವನ ಕೇಶ ವಿನ್ಯಾಸಗಳು ಅಥವಾ ಅವನ ಮುಖದ ಲಕ್ಷಣಗಳಲ್ಲಿ ವ್ಯತ್ಯಾಸವನ್ನು ನಾವು ಗಮನಿಸ್ತೀವಿ. ಹಾಗಾಗಿ ನಾವು ನೋಡ್ತೀವಿ, ನಾರ್ಡಿಕ್ ಜನ ಇದ್ದಾರೆ, ಆಲ್ಫೈನ್ಸ್ ಗಳಿದ್ದಾರೆ, ದ್ರಾವಿಡರಿದ್ದಾರೆ, ಮೆಡಿಟರೇನಿಯನ್ಸ್ ಇದ್ದಾರೆ, ಮಂಗೋಲೈಟ್ಸ್ ಗಳಿದ್ದಾರೆ. ಇವರಲ್ಲಿ ನಾವು ಭಿನ್ನತೆಯನ್ನ ಕಾಣ್ತೀವಿ. ಇದೆಲ್ಲವನ್ನ ಈ ಪ್ರಾದೇಶಿಕ ಮುಂದುವರಿಕೆಯ ಸಿದ್ಧಾಂತಕ್ಕೆ ಜನ ಏನು ಮಾಡ್ತಾರೆ ಹೇಳಿ, ಅದನ್ನ ಆ ಸಿದ್ಧಾಂತವನ್ನ ಹೇಳುವಂತಹ ಇತಿಹಾಸಕಾರರು ಅದಕ್ಕೆ ಸಾಕ್ಷಿಯನ್ನ ಕೊಡ್ತಾರೆ. ದ ಡಿಸಿಮಿಲಾರಿಟೀಸ್ among the human populations in different region of the world serve as evidence to this theory. ಜನಸಂಖ್ಯೆಯ ವ್ಯತ್ಯಾಸವನ್ನ ಅವರು ಇದಕ್ಕೆ ಸಾಕ್ಷಿಯಾಗಿ ಕೊಡ್ತಾರೆ, ವಿಭಿನ್ನ ಜನರನ್ನ ಕೂಡ ಸಾಕ್ಷಿಯಾಗಿ ಕೊಡ್ತಾರೆ. ಹೀಗೆ ಎರಡು ಸಿದ್ಧಾಂತಗಳನ್ನ ನಾವು ನೋಡ್ತೀವಿ, ಆಫ್ರಿಕಾ ಮೂಲ ಸಿದ್ಧಾಂತ ಮತ್ತು ಸ್ಥಳಾಂತರ ಸಿದ್ಧಾಂತವನ್ನ ನಾವಿಲ್ಲಿ ನೋಡ್ತೀವಿ. ಸ್ಥಳಾಂತರ ಸಿದ್ಧಾಂತ ಹೇಳುತ್ತೆ ಆಫ್ರಿಕಾದಲ್ಲಿ ಹುಟ್ಟಿದಂತಹ ಮನುಷ್ಯ ಪ್ರಪಂಚದ ಬೇರೆ ಬೇರೆ ಕಡೆ ಸ್ಥಳಾಂತರಗೊಂಡ. ಪ್ರಾದೇಶಿಕ ಮುಂದುವರಿಕೆ ಸಿದ್ಧಾಂತ ಏನ್ ಹೇಳುತ್ತೆ, ಆಫ್ರಿಕಾದಲ್ಲಿ ವಿಕಸನಗೊಂಡಂತಹ ಮನುಷ್ಯ ಯುರೋಪ್ ಅಲ್ಲಿಯೂ ಏಷ್ಯಾದಲ್ಲಿಯೂ ವಿಕಾಸಗೊಳ್ತಾನೆ. ಕಾಲ ಬೇರೆ ಬೇರೆ ಇರ್ಬೋದು, ಅಲ್ಲಿಯೇ ಆತ ಮುಂದುವರಿತಾನೆ, ಅಲ್ಲಿಯೇ ಪ್ರವರ್ಧಮಾನಕ್ಕೆ ಬರ್ತಾನೆ ಅಂತ ಸಾಕ್ಷಿಗಳನ್ನ ಕೊಡ್ತಾರೆ. ಪ್ರಪಂಚದ ಎಲ್ಲಾ ಜನರ ಶರೀರ ರಚನೆ, ಅಂಗವಿನ್ಯಾಸವನ್ನ ಆಫ್ರಿಕಾ ಮೂಲ ಸಿದ್ಧಾಂತದವರು ಸಾಕ್ಷಿಯಾಗಿ ಕೊಡ್ತಾರೆ. ಆದರೆ ಜನಸಂಖ್ಯೆಯ ಭಿನ್ನತೆಗಳನ್ನ, ಹೆಚ್ಚು ಮತ್ತು ಕಡಿಮೆ ಇರುವಂತಹ ಜನಸಂಖ್ಯೆಯ ಪ್ರಮಾಣವನ್ನ ಸಾಕ್ಷಿಯಾಗಿ ಕೊಡ್ತಾರೆ ಪ್ರಾದೇಶಿಕ ಮುಂದುವರಿಕೆ ಸಿದ್ಧಾಂತದ ಪ್ರತಿಪಾದಕರು ಅಂತ ನೋಡ್ತೀವಿ. ಸುಮಾರು 13,000 ವರ್ಷಗಳ ಹಿಂದಿನವರೆಗೂ ಈ ಮನುಷ್ಯ ಏನಾಗಿದ್ದ ಅಂತಂದ್ರೆ ಒಬ್ಬ ಆಹಾರಕ್ಕೋಸ್ಕರ ಅಲದಾಡ್ತಾ ಇದ್ದಂತಹ ಮನುಷ್ಯ ಆಗಿದ್ದ, ಆಹಾರದ ಸಂಗ್ರಾಹಕನಾಗಿದ್ದ ಅಂತ ನೋಡ್ತೀವಿ. Until 13,000 years ago, human lived as gatherer or hunter. They lived in small groups. About 13,000 years ago, agriculture was started. This was revolutionary achievements of the early humans. Agriculture encouraged trade, commerce, and cooperation to leading formation of complex societies. The human settlements from village primitive society was transformed into urban complex societies and giving rise of the civilizations. 13,000 ವರ್ಷಗಳಿಗಿಂತ ಹಿಂದೆ ಈ ಮನುಷ್ಯ ಏನಿದ್ದಾನೆ, ಕೇವಲ ಆಹಾರಕ್ಕೋಸ್ಕರ ಅಲದಾಡ್ತಾ ಇದ್ದಂತಹ ಮನುಷ್ಯ ಕೃಷಿಯ ಶೋಧನೆಯೊಂದಿಗೆ ಆಹಾರದ ಉತ್ಪಾದಕನಾಗ್ತಾನೆ. ಜೊತೆಯಲ್ಲಿ ಆ ಕೃಷಿಯಿಂದ ವ್ಯಾಪಾರ ವಾಣಿಜ್ಯ ಬೆಳೆಯುತ್ತೆ, ಸಹಕಾರ ಬೆಳೆಯುತ್ತೆ, ಒಂದು ಸಂಕೀರ್ಣ ಸಾಮಾಜಿಕ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಮಾನವನ ಸೆಟ್ಲ್ಮೆಂಟ್ಸ್ಗಳು, ಮಾನವನ ವಿಚಾರಗಳಲ್ಲಿ ಬದಲಾವಣೆ ಆಗುತ್ತೆ, ಅವನ ಸ್ಥಳಗಳಲ್ಲಿ ಬದಲಾವಣೆ ಆಗುತ್ತೆ. ಆರಂಭಿಕ ಹಳ್ಳಿಗಳ ಜಾಗದಲ್ಲಿ ನಗರಗಳು ಹುಟ್ಕೊಳ್ಳುತ್ತೆ, ನಾಗರಿಕತೆ ನಿರ್ಮಾಣ ಆಗತ್ತೆ. ಅತ್ಯಂತ ಪ್ರಮುಖವಾಗಿ ನಾವು ನೋಡ್ತೀವಿ ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ, ಚೀನಾ ನಾಗರಿಕತೆ. ಈಜಿಪ್ಟ್ ಸಿವಿಲೈಸೇಷನ್, ಮೆಸೊಪೊಟೇಮಿಯನ್ ಸಿವಿಲೈಸೇಷನ್, ಚೈನಾ ಸಿವಿಲೈಸೇಷನ್ ಅಂಡ್ ಇಂಡಸ್ ಸಿವಿಲೈಸೇಷನ್, ಹೀಗೆ ಅನೇಕ ನಾಗರಿಕತೆಗಳು ಹುಟ್ಟಿಕೊಳ್ಳುವುದರೊಂದಿಗೆ ಈ ಮಾನವನ ವಿಕಸನ ನಾಗರಿಕತೆಗಳ ಎಡೆಗೆ ಮುನ್ನಡೆಯುತ್ತೆ. ಹಾಗೂ ನಮ್ಮ ಮುಂದಿನ ಪಾಠ ಏನಿದೆ ಅದು ಕೂಡ ನಾಗರಿಕತೆಗಳು, ಪ್ರಾಚೀನ ನಾಗರಿಕತೆಗಳು ಅನ್ನುವ ಪಾಠ. ಆ ಪಾಠದಲ್ಲಿ ನಾವು ಈಜಿಪ್ಟ್ ನಾಗರಿಕತೆಯನ್ನ, ಮೆಸೊಪೊಟೇಮಿಯಾ ನಾಗರಿಕತೆಯನ್ನ, ಚೀನಾ ನಾಗರಿಕತೆಯನ್ನ ಅಧ್ಯಯನ ಮಾಡ್ಲಿಕ್ಕಿದೀವಿ. ದ್ವಿತೀಯ PUCಯಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅನ್ನ ಅಭ್ಯಾಸ ಮಾಡ್ಲಿಕ್ಕಿದೀವಿ. ಹೀಗೆ ನಾವು ಈ ಮಾನವನ ವಿಕಸನದ ಕಥೆ ಅನ್ನುವ ಅಧ್ಯಾಯದಲ್ಲಿ ಬಹಳ ಸುದೀರ್ಘವಾಗಿ ಮಾನವನ ವಿಕಸನದ ಮೇಲೆ ಪ್ರಭಾವ ಬೀರುವಂತಹ ವಿಭಿನ್ನ ಅಂಶಗಳ ಜೊತೆಯಲ್ಲಿ ಮಾನವನ ಮೂಲ ಸ್ಥಳದ ಬಗ್ಗೆ, ಉಗಮದ ಬಗ್ಗಿನ 2 ಸಿದ್ಧಾಂತಗಳು, ಸ್ಥಳಾಂತರ ಸಿದ್ಧಾಂತ ಮತ್ತು ಪ್ರಾದೇಶಿಕ ಮುಂದುವರಿಕೆಯ ಸಿದ್ಧಾಂತವನ್ನು ಕೂಡ ಅಭ್ಯಾಸ ಮಾಡಿದಿವಿ. ಈ ಪಾಠಕ್ಕೆ ಸಂಬಂಧಪಟ್ಟಂತಹ ನೋಟ್ಸ್ ಗಳನ್ನ ನಮ್ಮ ಜಿಲ್ಲೆಯ 2 ಪ್ರತಿಭಾನ್ವಿತ ಹಾಗೂ ಹಿರಿಯ ಇತಿಹಾಸ ಉಪನ್ಯಾಸಕರು ರಚಿಸಿದ್ದಾರೆ. ಅದರಲ್ಲಿ ಶ್ರೀ ದೇವೇಂದ್ರಪ್ಪ ಸರ್ ಅಂತ ಹೇಳಿ ಬನವಾಸಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಭಾರಿ ಪ್ರಾಚಾರ್ಯರಾಗಿ ಕೂಡ ಕೆಲಸ ಮಾಡ್ತಾ ಇರುವಂತಹ ದೇವೇಂದ್ರಪ್ಪ ಸರ್ ಅವರು ಇತಿಹಾಸದ ಈ ಪಾಠದ ಇಂಗ್ಲಿಷ್ ನೋಟ್ಸ್ ಗಳನ್ನ ರೆಡಿ ಮಾಡಿದ್ದಾರೆ. ಹಾಗೆ ಕಾರವಾರದಲ್ಲಿ ಇತಿಹಾಸ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇರುವಂತಹ
ಶ್ರೀಮತಿ ಲತಾ ಮೇಡಮ್ ಅವರು ಕನ್ನಡದ ನೋಟ್ಸ್ಗಳನ್ನ, ಈ ಪಾಠದ ನೋಟ್ಸ್ ಅನ್ನ ಸಿದ್ಧಪಡಿಸಿದ್ದಾರೆ. ಇವೆರಡನ್ನ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಲಿಂಕ್ ಅನ್ನ ಕ್ಲಿಕ್ ಮಾಡೋ ಮೂಲಕ ಪಡ್ಕೋಬಹುದು. ಹಾಗೆ ಇವುಗಳ ಲಿಂಕ್ ಆಗಿ ಕಮೆಂಟ್ ಬಾಕ್ಸ್ ಅನ್ನ ಒಂದ್ಸಲ ಚೆಕ್ ಮಾಡಿ. ಈ ಪಾಠವನ್ನ ಪೂರ್ತಿ ನೋಡಾದ್ಮೇಲೆ ಕಮೆಂಟ್ ಬಾಕ್ಸ್ಗೆ ಹೋಗಿ, ಅಲ್ಲಿ ನಿಮ್ಗೆ ಲಿಂಕ್ ಸಿಗತ್ತೆ. ಆ ಲಿಂಕ್ ಅಲ್ಲಿ ನಿಮ್ಗೆ ಇಂಗ್ಲಿಷ್ ಮೀಡಿಯಂ ನೋಟ್ಸ್, ಕನ್ನಡ ಮೀಡಿಯಂ ನೋಟ್ಸ್ ಎರಡೂ ಸಿಗತ್ತೆ. ಜೊತೆಯಲ್ಲಿ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ಪ್ರಥಮ PUCಯ ಎಲ್ಲ ಪಠ್ಯ ಪುಸ್ತಕಗಳನ್ನ ಅವರ ವೆಬ್ಸೈಟ್ ಅಲ್ಲಿ ಬಿಟ್ಟಿದ್ದಾರೆ. kr.nic.in pue.kar.nic.in ಅಲ್ಲಿ ನೀವು ಸರ್ಚ್ ಮಾಡಿದ್ರೆ ಅಲ್ಲಿ ಸಿಲೆಬಸ್ ಅಂಡ್ ಟೆಕ್ಸ್ಟ್ ಬುಕ್ ಅಂತ ಇದೆ. ಹಾಗೂ ಆ ಸಿಲೆಬಸ್ ಅಂಡ್ ಟೆಕ್ಸ್ಟ್ ಬುಕ್ ನಲ್ಲಿ ನೀವು ಫಸ್ಟ್ PUCಯ, ಸೆಕೆಂಡ್ PUCಯ ಟೆಕ್ಸ್ಟ್ ಬುಕ್ ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು ಫ್ರೀ ಆಗಿ. ಇಲ್ಲಿ ನಿಮ್ಗೆ ಅನುಕೂಲ ಆಗಲಿ ಅಂತ ಹೇಳಿ ಪ್ರಥಮ PUCಯ ಇತಿಹಾಸದ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ಟೆಕ್ಸ್ಟ್ ಬುಕ್ ನ ಇಲಾಖೆಯವರು ಬಿಡುಗಡೆಗೊಳಿಸಿದಂತಹ ಟೆಕ್ಸ್ಟ್ ಬುಕ್ ನ ಲಿಂಕ್ ಗಳನ್ನ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿಲಾಗತ್ತೆ. ಅವಶ್ಯಕತೆ ಇದೆ ಅಂತಂದ್ರೆ ಅದನ್ನು ಕೂಡ ಏನ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೂ ಎರಡನೇ ಪಾಠದ ಸ್ವಲ್ಪ ಮಟ್ಟಿನ ಪ್ರಶ್ನೋತ್ತರಗಳನ್ನ ಒಂದು 5-6 ನಿಮಿಷದಲ್ಲಿ ನಾವು ನೋಡಿ ಈ ಅಭ್ಯಾಸವನ್ನ ಏನ್ ಮಾಡೋಣ ಹೇಳಿ ಮುಗಿಸೋಣ. ಮೊದಲು 1 ಅಂಕದ ಪ್ರಶ್ನೆ ಉತ್ತರಗಳಿಗೆ ಬರೋಣ. 1 ಅಂಕದ ಪ್ರಶ್ನೆ ಉತ್ತರಗಳನ್ನ ಗಮನಿಸಿ. ಹ್ಯೂಮನ್ ಪದವು ಯಾವ ಭಾಷೆಯಿಂದ ಬಂದಿದೆ? ಫ್ರಮ್ ವಿಚ್ ಲ್ಯಾಂಗ್ವೇಜ್ ಇಸ್ ದ ಟರ್ಮ್ ಹ್ಯೂಮನ್ ಡಿರೈವ್ಡ್? ನಾವು ಅಭ್ಯಾಸ ಮಾಡಿದೀವಿ. ಮೊದಲನೇ ಸರಣಿಯನ್ನ ಯಾರಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ನೋಡಿ, ಅಲ್ಲಿ ನಿಮ್ಗೆ ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಹ್ಯೂಮನ್ ಪದವು ಹ್ಯೂಮನಸ್ ಎನ್ನುವಂತಹ ಪದದಿಂದ ಬಂದಿದೆ. ಡಿರೈವ್ಡ್ ಫ್ರಮ್ ದ ವರ್ಡ್ ಹ್ಯೂಮನಸ್, ಲ್ಯಾಟಿನ್ ವರ್ಡ್ ಹ್ಯೂಮನಸ್. ಇಲ್ಲಿ ಲ್ಯಾಂಗ್ವೇಜ್ ಕೇಳಿದ್ದಾರೆ. ಫ್ರಮ್ ವಿಚ್ ಲ್ಯಾಂಗ್ವೇಜ್? ಲ್ಯಾಟಿನ್. ಲ್ಯಾಟಿನ್ ಭಾಷೆಯಿಂದ ಹ್ಯೂಮನ್ ಪದ ಬಂದಿದೆ ಅಂತ ನಾವು ಉತ್ತರ ಬರೆದಾಯ್ತು. ಪದ ಯಾವುದು ಅಂತ ಕೇಳಿದ್ರೆ ದ ವರ್ಡ್ ಹ್ಯೂಮನಸ್, ಲ್ಯಾಟಿನ್ ವರ್ಡ್, ಲ್ಯಾಟಿನ್ ಭಾಷೆ ಅಥವಾ ಲ್ಯಾಟಿನ್ ಲ್ಯಾಂಗ್ವೇಜ್. ಎರಡನೇ ಪ್ರಶ್ನೆಗೆ ಬಂದ್ರೆ ಹೋಮೋ ಪದದ ಅರ್ಥವೇನು? ವಾಟ್ ಈಸ್ ದ ಮೀನಿಂಗ್ ಆಫ್ ದ ಟರ್ಮ್ ಹೋಮೋ? ಹೋಮೋ ಮೀನ್ಸ್ ಮ್ಯಾನ್, ಮನುಷ್ಯ ಅಥವಾ ಮಾನವ. ಇದನ್ನು ಕೂಡ ಒಂದೇ ಸರಣಿಯಲ್ಲಿ ನೋಡಿದೀವಿ. ವೆನ್ ಡಿಡ್ ದ ಅರ್ತ್ ಆರಿಜಿನೇಟ್? ಭೂಮಿಯು ಯಾವಾಗ ವಿಕಸನಗೊಂಡಿತು? ಮೊದಲನೇ ಸರಣಿಯಲ್ಲಿ ನಿಮ್ಗೆ ಇದಕ್ಕೆ ಕೂಡ ಉತ್ತರ ಸಿಗತ್ತೆ. 4.5 ಬಿಲಿಯನ್, ಮಿಲಿಯನ್ ಅಲ್ಲ ನೆನಪಿಟ್ಕೊಳ್ಳಿ, ಬಿಲಿಯನ್. ಸಣ್ಣ ಮಿಸ್ಟೇಕ್ ಮಾಡ್ತೀರಾ, ಮಿಲಿಯನ್ ಅಂತ ಬರೆದು ಬಿಡ್ತೀರಾ. 4.5 ಬಿಲಿಯನ್ ವರ್ಷಗಳ ಹಿಂದೆ, 4.5 ಬಿಲಿಯನ್ ಇಯರ್ಸ್ ಎಗೋ. ಆಮೇಲೆ 4ನೇ ಪ್ರಶ್ನೆಗೆ ಬರ್ತೀವಿ. ವಿಚ್ ವಾಸ್ ದ ಬುಕ್ ರಿಟನ್ ಬೈ ಚಾರ್ಲ್ಸ್ ಡಾರ್ವಿನ್? ಡಾರ್ವಿನ್ ಬರೆದಂತಹ ಕೃತಿ ಯಾವುದು? ದಿ ಒರಿಜಿನ್ ಆಫ್ ದಿ ಸ್ಪೀಸೀಸ್. ಎರಡನೆಯ ಸರಣಿಯಲ್ಲಿ ನಾವು ವಿಕಾಸವಾದ ಬಗ್ಗೆ ನೋಡುವಾಗ ಈ ಒರಿಜಿನ್ ಆಫ್ ದ ಸ್ಪೀಸೀಸ್ ಬಗ್ಗೆ ನೋಡಿದ್ವಿ. 5ನೇ ಪ್ರಶ್ನೆಗೆ ಬಂದ್ರೆ ವೆನ್ ಡಿಡ್ ಹ್ಯೂಮನ್ ಲೈಕ್ ಬೀಯಿಂಗ್ಸ್ ಇವಾಲ್ವ್ ಆನ್ ಅರ್ತ್? ಮಾನವನನ್ನ ಹೋಲುವಂತಹ ಜೀವಿಗಳು ಭೂಮಿಯ ಮೇಲೆ ಯಾವಾಗ ವಿಕಸಿಸಿದವು? 5.6 ಮಿಲಿಯನ್ ಇಯರ್ಸ್ ಎಗೋ. 5.6 ಮಿಲಿಯನ್ ವರ್ಷಗಳ ಹಿಂದೆ ಮಾನವನನ್ನ ಹೋಲುವಂತಹ ಜೀವಿಗಳು ಕಾಣಿಸಿಕೊಂಡವು. 6ನೇ ಪ್ರಶ್ನೆಗೆ ಬಂದ್ರೆ ಹೌ ಮೆನಿ ಇಯರ್ಸ್ ವ್ಯಾರ್ ರಿಕ್ವೈರ್ಡ್ ಟು ಜೀನ್ಸ್ ಹೋಮೋ ಟು ಇವಾಲ್ವ್ ಫ್ರಮ್ ದ ಸೂಪರ್ ಫ್ಯಾಮಿಲಿ ಹೊಮಿನೈಡೆ? ಹೊಮಿನೈಡೆ ಮೇಲು ಕುಟುಂಬದಿಂದ ಹೋಮೋಕುಲ ಉತ್ಪತ್ತಿಯಾಗಲು ಎಷ್ಟು ವರ್ಷಗಳು ಬೇಕಾದವು? ಇಟ್ ಟೇಕ್ಸ್ 30 ಮಿಲಿಯನ್ ಇಯರ್ಸ್. ಸುಮಾರು 30 ಮಿಲಿಯನ್ ವರ್ಷಗಳು ಬೇಕಾದವು ಅಂತ ನೋಡ್ತೀವಿ. ವೆನ್ ಡಿಡ್ ಜೀನ್ಸ್ ಹೋಮೋ come into existence 5.6 ಮಿಲಿಯನ್ ಇಯರ್ಸ್ ಎಗೋ. 5.6 ಮಿಲಿಯನ್ ವರ್ಷಗಳ ಹಿಂದೆ. ಇಲ್ಲಿ 2 ಪ್ರಶ್ನೆಗಳಿಗೆ ಒಂದೇ ಉತ್ತರವನ್ನು ನಾವು ನೋಡ್ತೀವಿ. ಕ್ವಶನ್ ನಂಬರ್ 5, ವೆನ್ ಡಿಡ್ ಹ್ಯೂಮನ್ ಲೈಕ್ ಬೀಯಿಂಗ್ಸ್ ಇವಾಲ್ವ್ ಆನ್ ಅರ್ತ್? ಜೊತೆಯಲ್ಲಿ ವೆನ್ ಡಿಡ್ ಜೀನ್ಸ್ ಹೋಮೋ come into existence? ಎರಡಕ್ಕೂ 5.6 ಮಿಲಿಯನ್ ಇಯರ್ಸ್ ಎಗೋ, 5.6 ಮಿಲಿಯನ್ ವರ್ಷಗಳ ಹಿಂದೆ. ಆ ನಂತರದ ಪ್ರಶ್ನೆಗೆ ಬಂದ್ರೆ 8ನೇ ಪ್ರಶ್ನೆಗೆ ಬಂದ್ರೆ ವಿಚ್ ಹ್ಯೂಮನ್ ಸ್ಪೀಸೀಸ್ ವಾಸ್ ದ ಫಸ್ಟ್ ಟು ಮ್ಯಾನುಫ್ಯಾಕ್ಚರ್ ಸ್ಟೋನ್ ಟೂಲ್ಸ್? ಶಿಲೆಗಳಿಂದ ಆಯುಧಗಳನ್ನು ತಯಾರಿಸಿದ ಪ್ರಥಮ ಮಾನವ ಪ್ರಜಾತಿ ಯಾವುದು? ಹೋಮೋ ಹ್ಯಾಬಿಲಸ್. ಲಾಸ್ಟ್ ಕ್ವಶನ್ 1 ಮಾರ್ಕಿನಲ್ಲಿ, ವಾಟ್ ಈಸ್ ಬೈಪೆಡಾಲಿಸಮ್? ಬೈಪೆಡಾಲಿಸಮ್ ಮೀನ್ಸ್ ವಾಕಿಂಗ್ ಆರ್ ರನ್ನಿಂಗ್ ಆನ್ 2 feet. 2 ಕಾಲುಗಳಲ್ಲಿ ನಡೆಯುವುದು ಅಥವಾ ಓಡುವುದನ್ನು ನಾವೆಂತ ಕರಿತೀವಿ? ಬೈಪೆಡಾಲಿಸಮ್, ದ್ವಿಪಾದ ಚಲನೆ ಅಂತ ಕರಿತೀವಿ. 2 ಮಾರ್ಕ್ಸ್ ಕ್ವಶನ್ ಗೆ ಬಂದ್ರೆ ಮೆನ್ಷನ್ ಎನಿ 2 ಥಿಯರೀಸ್ ಆಫ್ ಒರಿಜಿನ್
ಅಂಡ್ ಇವಲ್ಯೂಷನ್ ಆಫ್ ಅರ್ತ್. ಭೂಮಿಯ ಉಗಮ ಮತ್ತು ವಿಕಸನದ 2 ಸಿದ್ಧಾಂತಗಳನ್ನ ಬರೆಯಿರಿ. 3 ಥಿಯರಿಗಳಿದಾವೆ: ಧಾರ್ಮಿಕ ಸಿದ್ಧಾಂತ, ರಿಲಿಜಿಯಸ್ ಥಿಯರೀಸ್, ಸೈಂಟಿಫಿಕ್ ಥಿಯರೀಸ್, ವೈಜ್ಞಾನಿಕ ಸಿದ್ಧಾಂತ, ಹಾಗೂ ಫಿಲಾಸಫಿಕಲ್ ಥಿಯರೀಸ್, ತಾತ್ವಿಕ ಸಿದ್ಧಾಂತ. ಇವುಗಳನ್ನ ಬರೆದ್ರೂ ಆಗತ್ತೆ. ಆದ್ರೆ ವಿಶೇಷವಾಗಿ ವೈಜ್ಞಾನಿಕ ಸಿದ್ಧಾಂತಗಳಲ್ಲಿ 3 ಇದೆಯಲ್ಲ, ಅದರಲ್ಲಿ ಯಾವುದೇ 2 ಬರೀರಿ, ಅದು ತುಂಬಾ ಒಳ್ಳೆ ಉತ್ತರ ಆಗುತ್ತೆ. ಅದರಲ್ಲಿ ಸ್ಟಡಿ ಸ್ಟೇಟ್ ಥಿಯರಿ, ಸ್ಥಿರ ಭೂಮಿ ಸಿದ್ಧಾಂತ, ಆಮೇಲೆ ಪಲ್ಸಾಟಿಂಗ್ ಥಿಯರಿ, ಮಿಡಿತ ಸಿದ್ಧಾಂತ, ಇನ್ನೊಂದು ಬಿಗ್ ಬ್ಯಾಂಗ್ ಥಿಯರಿ, ಮಹಾಸ್ಫೋಟ ಸಿದ್ಧಾಂತ. Next question, which were the 2 important factors responsible for the formation of Earth's weather and climate? ಭೂಮಿಯ ಹವಾಗುಣ ಮತ್ತು ವಾತಾವರಣ ನಿರ್ಮಿಸಿದ 2 ಮುಖ್ಯ ಅಂಶಗಳು ಯಾವುದು? ತುಂಬಾ ಜನ ಇದಕ್ಕೆ ಉತ್ತರವನ್ನ ಬರೆಯುವಲ್ಲಿ ಎಡವುತ್ತೀರಾ. ಮೊದಲನೇ ಸರಣಿಯನ್ನ ಸರಿಯಾಗಿ ನೋಡಿದ್ರೆ ಈ ಪ್ರಶ್ನೆಗೆ ನಿಮಗೆ ಸರಿಯಾಗಿ ಉತ್ತರ ಸಿಗುತ್ತೆ. ದ ಫಾರ್ಮೇಶನ್ ಆಫ್ ಅರ್ಥ್ಸ್ ಟಿಲ್ಟ್ ಅಂಡ್ ಫಾರ್ಮೇಶನ್ ಆಫ್ ದ ಮೂನ್. ಭೂಮಿಯ ಓರೆಯಾಗುವಿಕೆ ಹಾಗೂ ಚಂದ್ರನ ಉಗಮ, ಇವೆರಡು ವಾತಾವರಣ ನಿರ್ಮಾಣವಾಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ 2 ಅಂಶಗಳು. ಫಾರ್ಮೇಶನ್ ಆಫ್ ಅರ್ಥ್ಸ್ ಟಿಲ್ಟ್ ಅಂಡ್ ಫಾರ್ಮೇಶನ್ ಆಫ್ ಮೂನ್. ನೆಕ್ಸ್ಟ್ ಕ್ವಶನ್ ಗೆ ಬಂದ್ರೆ, ವಿಚ್ ವೇರ್ ದ 2 ಕೆಮಿಕಲ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ಒರಿಜಿನ್ ಆಫ್ ಲೈಫ್? ಜೀವದ ಉದಯಕ್ಕೆ ಕಾರಣವಾದ 2 ರಾಸಾಯನಿಕಗಳು ಯಾವ್ಯಾವುದು? ಹೈಡ್ರೋಜನ್ ಅಂಡ್ ಕಾರ್ಬನ್, ಜಲಜನಕ ಮತ್ತು ಇಂಗಾಲ. ಆ ನಂತರದ ಪ್ರಶ್ನೆಗೆ ಬರ್ತೀವಿ, ವಿಚ್ ವೇರ್ ದ 2 ಥಿಯರೀಸ್ ಪ್ರಪೋಸ್ಡ್ ಬೈ ಚಾರ್ಲ್ಸ್ ಡಾರ್ವಿನ್? ಚಾರ್ಲ್ಸ್ ಡಾರ್ವಿನ್ ಪ್ರಸ್ತಾಪಿಸಿದ 2 ಸಿದ್ಧಾಂತಗಳು ಯಾವ್ಯಾವುದು? ನ್ಯಾಚುರಲ್ ಸೆಲೆಕ್ಷನ್ ಥಿಯರಿ, ನೈಸರ್ಗಿಕ ಆಯ್ಕೆಯ ಸಿದ್ಧಾಂತ, ಸರ್ವೈವಲ್ ಆಫ್ ದ ಫಿಟೆಸ್ಟ್, ಪ್ರಬಲರು ಬದುಕಿ ಉಳಿಯುವಂತಹ ಸಿದ್ಧಾಂತ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಡಾರ್ವಿನ್ ಸಿದ್ಧಾಂತಗಳು ನ್ಯಾಚುರಲ್ ಸೆಲೆಕ್ಷನ್ ಥಿಯರಿ ಮತ್ತು ಸರ್ವೈವಲ್ ಆಫ್ ದ ಫಿಟೆಸ್ಟ್, ನೈಸರ್ಗಿಕ ಆಯ್ಕೆ ಸಿದ್ಧಾಂತ ಮತ್ತು ಪ್ರಬಲರು ಬದುಕಿ ಉಳಿಯುವ ಸಿದ್ಧಾಂತ. ಆ ನಂತರದ ಪ್ರಶ್ನೆಗೆ ಬರ್ತೀವಿ, which 2 animals are considered as the nearest relatives of man? ಯಾವ 2 ಪ್ರಾಣಿಗಳು ಮಾನವನ ಹತ್ತಿರದ ಸಂಬಂಧಿಗಳೆಂದು ಪರಿಗಣಿಸಲಾಗಿದೆ? ಬೋನ್ಬೋ ಅಂಡ್ ಚಿಂಪಾಂಜಿ. ಚಿಂಪಾಂಜಿ ಅಂಡ್ ಬೋನ್ಬೋಸ್ are considered as the closest relatives of humans. ಆ ನಂತರದ ಪ್ರಶ್ನೆಗೆ ಬಂದ್ರೆ, ಕೊನೆಯ ಪ್ರಶ್ನೆ 2 ಅಂಕದಲ್ಲಿ, where do we find evidence for the earliest planned hunting and butchery of large animals? 2 ಎಕ್ಸಾಂಪಲ್ ಗಳನ್ನ ನೋಡಿದೀವಿ. ಒಂದು ಬಾಕ್ಸ್ ಗ್ರೋವ್ ಇನ್ ಇಂಗ್ಲೆಂಡ್, ಇನ್ನೊಂದು ಶಾನ್ ಇನ್ ಜೇನ್, ಜರ್ಮನಿ. 2 ಎಕ್ಸಾಂಪಲ್ ಎಲ್ಲಿದೆ ಅಂತ ಬರೆಯುವ ಅವಶ್ಯಕತೆ ಇಲ್ಲ. ಫಸ್ಟ್ ಒನ್ ಬಾಕ್ಸ್ ಗ್ರೋವ್, ಸೆಕೆಂಡ್ ಒನ್ ಶಾನ್ ಇನ್ ಜೇನ್. ಬಾಕ್ಸ್ ಗ್ರೋವ್ ಮತ್ತು ಶಾನ್ ಇನ್ ಜೇನ್. ಹೀಗೆ 2 ಅಂಕದ ಪ್ರಶ್ನೆಯನ್ನ ನಾವು ನೋಡಿದೀವಿ. ಇನ್ನು 5 ಅಂಕದ ಪ್ರಶ್ನೆಗಳನ್ನ ನೀವು ಉತ್ತರವನ್ನ ತಯಾರು ಮಾಡ್ಕೊಳ್ತೀರಿ, ವಿಡಿಯೋ ಪಾಠಗಳನ್ನ ನೋಡಿ ತಯಾರು ಮಾಡ್ಕೋತೀರಿ ಅಂತ ಹೇಳ್ತೀನಿ. ಹೌ ವಾಸ್ ದ ಅರ್ಥ್ಸ್ ಕ್ರಸ್ಟ್ ಫಾರ್ಮ್ಡ್? ಭೂಮಿಯ ಮೇಲ್ಮೈ ಹೇಗೆ ರಚನೆಯಾಯಿತು? ಇದನ್ನು ನಾವು ಮೊದಲನೆಯ ಸರಣಿಯಲ್ಲಿ ವಿಸ್ತೃತವಾಗಿ ಅಭ್ಯಾಸ ಮಾಡಿದೀವಿ. ಭೂಮಿಯ ಮೇಲ್ಮೈ ಹೇಗೆ ರಚನೆಯಾಯಿತು, ರಚನೆಯಾಗುವ ಪೂರ್ವದಲ್ಲಿ ಹೇಗೆಲ್ಲ ಜ್ವಾಲಾಮುಖಿ ಸ್ಫೋಟಗಳು, ಉಲ್ಕೆಗಳ ಬಡಿಯುವಿಕೆ, ಧಕ್ಕಾಮುಕ್ಕಿ, ಭೂಮಿಯ ಹೊರೆಯಾಗುವಿಕೆ, ಚಂದ್ರನ ಉಗಮ, ಇವೆಲ್ಲವನ್ನ ಸೇರಿಸಿ ನೀವು ಕೊನೆಯಲ್ಲಿ ತಂಪಾಗುವಿಕೆ ಪ್ರಕ್ರಿಯೆ ಮುಂದುವರೆದು ಭೂಮಿಯ ಮೇಲ್ಮೈ ಗಟ್ಟಿಯಾಯಿತು ಅಂತ ನೋಡ್ತೀವಲ್ಲ, ಅರ್ಥ್ ಕ್ರಸ್ಟ್ ಹೇಗೆ ಫಾರ್ಮ್ಡ್ ಆಯಿತು ಅಂತ ಮೊದಲನೇ ಸರಣಿಯಲ್ಲಿ ಅದಕ್ಕೆ ನಿಮಗೆ ಉತ್ತರ ಸಿಗುತ್ತೆ. ಆಹಾರ ಮತ್ತು ಆಶ್ರಯಗಳು ಹೇಗೆ ಮಾನವನ ವಿಕಸನಕ್ಕೆ ಕಾರಣವಾದವು? ಹೌ ವಾಸ್ ಫುಡ್ ಅಂಡ್ ಶೆಲ್ಟರ್ ರೆಸ್ಪಾನ್ಸಿಬಲ್ ಫಾರ್ ಹ್ಯೂಮನ್ ಎವಲ್ಯೂಷನ್? 3ನೆಯ ಸರಣಿಯಲ್ಲಿ ನಿಮ್ಗೆ ಇದಕ್ಕೆ ಸುದೀರ್ಘವಾದಂತಹ ಉತ್ತರ ಸಿಗುತ್ತೆ. ಹೋಮಿನೈಡ್ಸ್ ಗಳು ಮರದಲ್ಲಿ ವಾಸ್ತವ್ಯವನ್ನ ಮಾಡಿದ್ವು, ಹೋಮಿನಿಡ್ಸ್ ಗಳು ಗುಹೆಯಲ್ಲಿ ವಾಸಿಸ್ತಿದ್ವು, ಹೋಮಿನಿನ್ಗಳು ಮನೆ ಕಟ್ಟಿಕೊಂಡು ಆರಂಭದಲ್ಲಿ ಸಸ್ಯಾಹಾರ, ಆ ನಂತರದಲ್ಲಿ ಸತ್ತಂತಹ ಪ್ರಾಣಿಗಳ ದೇಹವನ್ನ ತಿನ್ನೋದಕ್ಕೆ ಶುರು ಮಾಡಿದ್ವು, ಆಮೇಲೆ ಫಿಶಿಂಗ್ ಅಂಡ್ ಹಂಟಿಂಗ್ ಅನ್ನ ಆರಂಭಿಸಿದ್ವು, ಆಹಾರದ ಉತ್ಪಾದಕರಾಗುವತ್ತ ಮುನ್ನಡೆದು ಅಂತ ನೋಡ್ತೀವಿ. ಆ ನಂತರದಲ್ಲಿ 3ನೆಯ ಪ್ರಶ್ನೆಗೆ ಬಂದರೆ, ಮಾನವನ ವಿಕಸನದಲ್ಲಿ ಪಶುಪಾಲನೆ ಮತ್ತು ಕೃಷಿಯ ಪಾತ್ರವೇನು? ನಾವು ಇವತ್ತು ಅದನ್ನ ನೋಡಿದೀವಿ. ಕೊನೆಯ ಸರಣಿಯಲ್ಲಿ ವಾಟ್ ವಾಸ್ ದ ರೋಲ್ ಆಫ್ ಡೊಮೆಸ್ಟಿಕೇಶನ್ ಆಫ್ ಅನಿಮಲ್ಸ್ ಅಂಡ್ ಅಗ್ರಿಕಲ್ಚರ್ ಇನ್ ಹ್ಯೂಮನ್ ಎವಲ್ಯೂಷನ್? ಹೇಗೆ ಪಶುಪಾಲನೆ ಆಹಾರಕ್ಕಾಗಿ ಅಲೆದಾಡ್ತಾ ಇದ್ದವನನ್ನ ಆಹಾರದ ಉತ್ಪಾದಕನನ್ನಾಗಿ ಮಾಡ್ತು, ನಾಯಿಯನ್ನ ಸಾಕಿದ, ಜೊತೆಗೆ ಹಸುಗಳನ್ನ, ಮೇಕೆಗಳನ್ನ, ಕುರಿಗಳನ್ನ, ಕುದುರೆಗಳನ್ನ ಕೂಡ ಸಾಕ್ತಾನೆ, ಹಾಗೂ ಅವನು ಅಲೆಮಾರಿ ಆಗ್ತಾನೆ. ಆದರೆ ಪಶುಪಾಲನೆಯೊಂದಿಗೆ ಆಹಾರ ಅವನ ಜೊತೆಗಿತ್ತು. ಕೃಷಿ ಒಂದು ಕ್ರಾಂತಿಕಾರಿ ಬದಲಾವಣೆ, ನವಶಿಲಾಯುಗದಲ್ಲಿ ನಡೆದಂತಹ ಕ್ರಾಂತಿಕಾರಿ ಬದಲಾವಣೆ. ಆತ ಏನೆಲ್ಲ ಬೆಳೆದಿದ್ದಾನೆ ಅನ್ನೋದನ್ನ ನಾವು ನೋಡ್ತೀವಿ. ಆತ ಭತ್ತವನ್ನ, ಜೊತೆಯಲ್ಲಿ ಸಿರಿಧಾನ್ಯಗಳನ್ನ ಬೆಳಿತಾನೆ, ಭತ್ತವನ್ನ ಬೆಳಿತಾನೆ, ಜೋಳವನ್ನ, ಗೋಧಿಯನ್ನ ಕೂಡ ಬೆಳಿತಾನೆ. ವಿಶೇಷವಾಗಿ ಅವೆಲ್ಲವನ್ನ ಆತ ಬೆಳಿತಾನೆ. ಆ ಕೃಷಿಯಿಂದಾಗಿ ಬಹಳ ಅದ್ಭುತವಾದಂತಹ ಬದಲಾವಣೆ ಆಯಿತು ಮಾನವನ ಜೀವನದಲ್ಲಿ ಅನ್ನೋದನ್ನ ನಾವು ಈ ಹಿಂದೆ ಅಭ್ಯಾಸ ಮಾಡಿದೀವಿ. ಆ ನಂತರದಲ್ಲಿ ಮುಂದುವರೆದು 4ನೆಯ ಪ್ರಶ್ನೆಗೆ ಬಂದ್ರೆ, ಮಾನವನ ವಿಕಸನದಲ್ಲಿ ದ್ವಿಪಾದ ಚಲನೆ ಮತ್ತು ಶಿಲಾಯುಧಗಳು
ಅವುಗಳನ್ನ ಕೂಡ ನಾವು ಹಿಂದಿನ ಸರಣಿಯಲ್ಲಿ ಅಭ್ಯಾಸ ಮಾಡಿದೀವಿ. ಆಧುನಿಕ ಮಾನವ ಉಗಮಿಸಿದ ಸ್ಥಳಗಳ ಕುರಿತು ಬರೆಯಿರಿ ಅನ್ನುವಾಗ ನಾವು 2 ಸಿದ್ಧಾಂತಗಳನ್ನ ಬರೀಬೇಕು, ಆಫ್ರಿಕಾ ಮೂಲ ಸಿದ್ಧಾಂತ ಮತ್ತು ಪ್ರಾದೇಶಿಕ ಮುಂದುವರಿಕೆ ಸಿದ್ಧಾಂತವನ್ನ. 10 ಅಂಕದ ಒಂದು ಪ್ರಶ್ನೆ ಇದೆ, ಲಾಸ್ಟ್ ಇಯರ್ ಈ ಪ್ರಶ್ನೆಯನ್ನ ಕೇಳಿದ್ರು. ಡಿಸ್ಕಸ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆಫ್ ಹ್ಯೂಮನ್ ಎವಲ್ಯೂಷನ್, ಮಾನವನ ವಿಕಸನದ ಅತ್ಯಂತ ಪ್ರಮುಖ ಅಂಶಗಳು ಯಾವ್ಯಾವುದು ಅನ್ನೋದನ್ನ ನಾವೇನ್ ಮಾಡ್ತೀವಿ, ಈ ಅಂಶದಲ್ಲಿ ಎಲ್ಲಾ 8 ಅಂಶಗಳನ್ನ ಬರೆದು ಅವುಗಳಿಗೆ ಉತ್ತರಗಳನ್ನ ಕ್ರೋಢೀಕರಿಸಬೇಕು. ಹೀಗೆ ನಾವು ಇಲ್ಲಿಯವರೆಗೆ ಮಾನವನ ವಿಕಸನ ಅಥವಾ ಮಾನವನ ಉಗಮದ ಕತೆ ಅಧ್ಯಾಯವನ್ನ ಅಭ್ಯಾಸ ಮಾಡಿದೀವಿ. ಯಾವುದೇ ನಿಮ್ಮ ಗೊಂದಲಗಳಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಿಮ್ಮ ಗೊಂದಲಗಳಿಗೆ ಉತ್ತರಿಸುವ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ, ಈ ಎಲ್ಲ ಸರಣಿಗಳನ್ನ ಕೇಳಿದ ಹಾಗೂ ಕೇಳಿಸ್ಕೊಳ್ಳಿಕ್ಕಿರುವ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನಾವು 2ನೇ ಅಧ್ಯಾಯದ ಕೊನೆಯ ಸರಣಿಯನ್ನ ಮುಕ್ತಾಯ ಮಾಡೋಣ. ವಂದನೆಗಳು.